ಮನುಷ್ಯನು ಯೇಸುಸ್ವಾಮಿಯ ಬಗ್ಗೆ ತಿಳಿದಿಲ್ಲ. ಆತನಿಗೆ ನೀವು ಹೇಳಿರಿ ನಿನಗೆ ಕ್ಯಾನ್ಸರ್ ಆಗಿದೆ, ಅವನು ಸಾಯಲು ಹೋಗುತ್ತಾನೆ. ನೀವು ಆತನಿಗೆ ಹೋಗಿ ಹೇಳುತ್ತೀರಿ ಇಲ್ಲ ಇಲ್ಲ, ಚರ್ಚ್ ಅಲ್ಲಿ ಸ್ವಸ್ಥತೆಯ ಪ್ರೋಗ್ರಾಮ್ ಇದೆ, ಹೇಳ್ತಾ ಇದ್ದಾನೆ, ನೀನು ಯಾವುದೇ ರೀತಿ ತಮಾಷೆ ಮಾಡಬೇಡ, ನಾನು ಸಾಯಲಿಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾನೆ. ತನ್ನ ಮುಖದ ಮುಂದೆ ಇರುವ ಪರದೆಯು ಇನ್ನೂ ದೂರ ಆಗಿಲ್ಲ, ಆದರೆ ನಿಮ್ಮದು ದೂರವಾಗಿದೆ. ಆದರೆ ಅವರ ಕಣ್ಣಿನ ಮುಂದಿರುವ ಪರದೆ ಇನ್ನೂ ಹೋಗೇ ಇಲ್ಲ. ಇವರು ಇವಾಗಲೂ ಲೋಕದ ಹಾಗೆ ಯೋಚಿಸುತ್ತಿದ್ದಾರೆ. ರೋಗಿ ಆದಾಗ 1.5 ಲಕ್ಷದ ಮಾತ್ರೆಯನ್ನು ಅವರು ತೆಗೆದುಕೊಳ್ಳುತ್ತಾರೆ. ರೋಗಿ ಆಗುವುದಿಲ್ಲ. ತಪ್ಪಾಗಿ ಆದರೂ ಕೂಡ ಯೇಸುವಿನ ನಾಮದಲ್ಲಿ ತಲೆನೋವನ್ನು ಓಡಿಸುತ್ತೀರಿ, ಏಕೆಂದರೆ ನಿಮ್ಮ ಕಣ್ಣು ಮುಂದೆ ಹಾಕಿರುವ ಆ ಪರದೆ ಹೊರಟು ಹೋಗಿದೆ. ಹೇಳಬೇಡಿರಿ ಫಾಸ್ಟರ್, ನನಗೆ ಹೇಗೆ ಗೊತ್ತಾಗುವುದು ಜೊತೆ ಏನಾದರೂ ಆಗಿದೆ ಎಂದು. ನೀವು ನೋಡಿರಿ, ನಿಮ್ಮ ಯೋಚನೆ ಇವಾಗ ಬದಲಾಗಿದೆ. ನೀವು ಅವರ ಹಾಗೆ ಯೋಚನೆ ಮಾಡುವುದಿಲ್ಲ. ನೀವು ಶ್ರೀಮಂತರಾಗಲು ಬಯಸಿದರೆ ಹತ್ತಿರ ಸಮೃದ್ಧಿ ಯೋಚನೆಗಳಿರುವವು. ಹತ್ತಿರ ಸಮೃದ್ಧಿ ಯೋಚನೆಗಳಿದ್ದರೆ ಹತ್ತಿರ ಹಣ ಯಾವಾಗಲೂ ಬರುವುದಿಲ್ಲ. ಅದೇ ಕಾರಣದಿಂದ ನೀವು ಹೇಳಬೇಕು, ಇಡೀ ಲೋಕವು ನನ್ನದಾಗಿದೆ, ಇಡೀ ಲೋಕವು ನನ್ನದಾಗಿದೆ, ಇಡೀ ಲೋಕವು ನನ್ನದಾಗಿದೆ. ನಿಮಗೆ ಕೊಡಲು ಹೇಳಿದಾಗ ಹೇಳಬೇಡಿರಿ ಮತ್ತೆ ಬಂದರು ಕೇಳಲಿಕ್ಕೆ. ಆಗಲೂ ನೀವು ಹೇಳಿದ್ರೆ ಇಡೀ ಲೋಕ ನನ್ನದಾಗಿದೆ ಎಂದು. ಬಹಳಷ್ಟು ಜನರ ಜೊತೆ ಹೀಗೆ ಆಗುತ್ತದೆ. ಅವರು ಏಕೆ ಬಡವರಾಗಿದ್ದಾರೆ ಅವರಿಗೆ ತಿಳಿದು ಬರುವುದಿಲ್ಲ. ಅವರ ಹತ್ತಿರುವ ಆಲೋಚನೆಗಳು ಬಡತನದ ಆಲೋಚನೆಗಳಾಗಿವೆ, ಸಮೃದ್ಧಿಯ ಆಲೋಚನೆಗಳಿಲ್ಲ. ಅದೇ ಕಾರಣದ ಸಮೃದ್ಧಿಯನ್ನು ಅವರು ಅಬ್ಸರ್ವ್ ಮಾಡಲು ಆಗುವುದಿಲ್ಲ. ಸಮೃದ್ಧಿಯ ವಸ್ತುವನ್ನು ಅವರು ಎಳೆದುಕೊಳ್ಳಲು ಆಗುವುದಿಲ್ಲ. ಕಾರದ ಸ್ಥಳದಲ್ಲಿ ಸೈಕಲ್ ಸಿಗುವುದಾಗಿದೆ. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ನಿಜ ಹೇಳುತ್ತಿದ್ದೇನಲ್ಲ, ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಾದರೆ ಅಂತ ಏರಿಯಾದಲ್ಲಿ ಇರುತ್ತಾನೆ, ಒಂದು ಸೈಕಲ್ ಕೂಡ ಕಳ್ಳತನ ಆಗುತ್ತದೆ. ಮೋಟರ್ ಸೈಕಲ್ ಕೊಡೋದಿರೋ, ನನಗೆ ಗೊತ್ತಿದ್ದರೆ ನೀವು ಬಡವರಾಗಿದ್ದೀರಿ ಎಂದು ನಾನು ನಿಮ್ಮ ಜೊತೆ ಮಾತನಾಡುತ್ತಿರಲಿಲ್ಲ. ನನಗೆ ಗೊತ್ತಿದೆ ಯೇಸು ಸ್ವಾಮಿ ಬಡವನಾದನು, ನೀವು ಶ್ರೀಮಂತರಾಗಬೇಕೆಂದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮಗೆ ಗೊತ್ತಿಲ್ಲ ನೀವು ಬಡವರಾಗಿದ್ದೀರಿ. ಪ್ರೈಸ್ ದ ಲಾರ್ಡ್. ಕಿರ್ಚಬಹುದು ಮಹಿಮಾ ಮಹಿಮಾ. ಓ ಧನ್ಯವಾದ ಹೇಳುತ್ತೇವೆ ಪ್ರಭು, ನಿಮ್ಮ ದಯಕ್ಕೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಜ್ಞಾನಕ್ಕೋಸ್ಕರ, ನಿಮ್ಮ ತಿಳುವಳಿಕೆಗೋಸ್ಕರ ಧನ್ಯವಾದ. ನಿಮ್ಮ ಆತ್ಮದ ಉಪಸ್ಥಿತಿಗೋಸ್ಕರ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಿದೆ. ಧನ್ಯವಾದ. ನೀವು ಬರೆದಿರುವ ವಾಕ್ಯಕ್ಕೋಸ್ಕರ, ವಾಕ್ಯ ಬೈಬಲ್ಗೋಸ್ಕರ ಧನ್ಯವಾದ ಹೇಳ್ತೀವಿ ಪ್ರಭು. ಧನ್ಯವಾದ, 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 ಧನ್ಯವಾದ. ಆ ಸೇವೆಗಳನ್ನು ನೀವು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದೀರಿ. ಧನ್ಯವಾದ ಹೇಳುತ್ತೇವೆ ಪ್ರಭು. ಈ ಸಮಯವು ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ವಾಕ್ಯವನ್ನು ಕಲಿತು ನಾವು ಮುಂದೆ ಬೆಳೆಯುವುದಕ್ಕೆ ಹೇಳುತ್ತೇವೆ ಪ್ರಭು. ನಮ್ಮ ಜ್ಞಾನದ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ಕುಳಿತುಕೊಳ್ಳಬಹುದು. ವಾವ್, ನಗುತ್ತಾ ನೀವು ಸ್ವಾಗತ ಮಾಡಬಹುದು. ಪಕ್ಕದವರಿಗೆ ಹೇಳಿರಿ ನಿಮಗೆ ಸ್ವಾಗತವಿದೆ. ಹೇಳಿರಿ, ನಾನು ಮಹಾಂತಕ್ಕೋಸ್ಕರ ಹುಟ್ಟಿದ್ದೇನೆ, ನಾನು ಮಹಿಮೆಗೋಸ್ಕರ ಹುಟ್ಟಿದ್ದೇನೆ. ಹೇಳಬೇಡಿರಿ ಫಾಸ್ಟರ್, ನಾನು ಚರ್ಚ್ಗೆ ಬರಲು ಆಗುವುದಿಲ್ಲ, ಯಾಕೆಂದ್ರೆ 2 ಗಂಟೆ ನಾವು ಕೂಡಲು ಆಗುವುದಿಲ್ಲ. ತಪ್ಪಾದ ಸ್ಥಳದಲ್ಲಿ ನೋಡುತ್ತಿದ್ದೀರಿ. ನೀವು ನಿಮ್ಮ ರೋಗವನ್ನು ನೋಡುತ್ತಿದ್ದೀರಿ. ಇದರ ಮೂಲಕ ನಿಮ್ಮ ಸ್ವಸ್ಥತೆಯನ್ನು ನೋಡಬೇಕು. ಪ್ರೇಸ್ ದ ಲಾರ್ಡ್. ನೀವು ಕುಳಿತುಕೊಳ್ಳುವುದಿಲ್ಲ, ಹೀಗೆ ನೋಡಬೇಡಿರಿ. ತಪ್ಪಾದ ಸ್ಥಳದಲ್ಲಿ ನೋಡುತ್ತಿದ್ದೀರಿ. ವಾಕ್ಯವನ್ನು ನೋಡಬೇಕು, ಪರಿಸ್ಥಿತಿಯನ್ನು ನೋಡಬಾರದು. ಈ ವಾಕ್ಯವನ್ನು ನೋಡಬೇಕು, ಆ ಹೋರಾಟವನ್ನು ನೋಡಬಾರದು. ಹೋರಾಟದಿಂದ ನಿಮ್ಮ ಕಣ್ಣುಗಳನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ವಾಕ್ಯದ ಮೇಲೆ ತರಬೇಕು. ಯೇಸುವನ್ನು ನೀವು ನೋಡಬೇಕು. ಇದು ನಿಮ್ಮ ಕೆಲಸವಾಗಿದೆ. ಪರಮೇಶ್ವರ್ಗೆ ಹೋಗಿ ಹೇಳಬೇಡಿರಿ ನೀವು ಎಷ್ಟೊಂದು ರೋಗಿಯಾಗಿದ್ದೀರಿ. ನೀವು ಹೇಳಿರಿ, ಪರಮೇಶ್ವರು ನಿಮಗೆ ಸ್ವಸ್ಥಪಡಿಸಿದ್ದಾರೆ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಿ, ಬಹಳ ಜನರು ಪರಮೇಶ್ವರ್ಗೆ ಹೋಗಿ ಹೇಳುತ್ತಾರೆ, ಪರಮೇಶ್ವರ್ಗೆ ಗೊತ್ತೇ ಇರುವುದಿಲ್ಲವಾ ಏನು ನಡೆಯುತ್ತಿದೆ ಎಂದು. ಪ್ರಭು ನೋಡಿರಿ, ನಾನು ಎಷ್ಟು ಅನಾರೋಗ್ಯದಿಂದ ಇದ್ದೇನೆ. ಪ್ರಭು ಹೇಳುವರು, ನಾನು ಏನು ಮಾಡಲಿ, ನಾನು ಮಾಡಿದ್ದೇನೆ, ನೀನು ನೋಡಬೇಕು. ನನಗೆ ತೋರಿಸಬೇಡ ನಾನು ರೋಗಿಯಾಗಿದ್ದೇನೆ ಎಂದು. ನಾನು ನಿನಗೋಸ್ಕರ ಏನು ಮಾಡಿದ್ದೇನೆ ಅದನ್ನು ನೋಡು. ಪ್ರಭುವಿಗೆ ನಿಮ್ಮ ಸ್ಥಿತಿಯನ್ನು ತೋರಿಸಬೇಡಿರಿ. ಪರಮೇಶ್ವರು ನಿಮ್ಮ ಸ್ಥಿತಿಯ ವಿಷಯದಲ್ಲಿ ಏನು ಮಾಡಿದರೆ ಅದನ್ನು ಕಣೀರಿ. ಪ್ರೇಸ್ ದ ಲಾರ್ಡ್. ನೀವು ಒಂದು ಸ್ಕೂಲಲ್ಲಿ ಹೋಗಿ, ನನ್ನ ಮಗನಿಗೆ ಕುಳಿತುಕೊಳ್ಳಲು ಒಂದು ಬೆಂಚ್ ಇಲ್ಲ, ಹೇಳೋರು ಬಂದು ತೋರಿಸೋರು ಬೆಂಚ್ ಇದೆ. ನಿಮ್ಮ ಎಲ್ಲ ಆರ್ಗ್ಯುಮೆಂಟು ಅದು ಹಾಳಾಯಿತು. ನೀವು ಏನು ಕಂಪ್ಲೇಂಟ್ ಮಾಡಿದ್ದೀರಿ, ಮಕ್ಕಳಿಗೆ ಕೂತುಕೊಳ್ಳಲು ಬೆಂಚ್ ಇಲ್ಲ ಎಂದು. ಜೋಪಾದರು ಹೇಳೋರು ಇದೆ. ನೀವು ಹೇಳುವಿರಿ, ಪ್ರಭುವಿಗೆ ನಾನು ಅನಾರೋಗ್ಯದಿಂದಿದ್ದೇನೆ. ಪ್ರಭು ಹೇಳುವರು, ನೀನು ಸ್ವಸ್ಥನಾಗಿದ್ದೀಯಾ. ಪ್ರೇಸ್ ದ ಲಾರ್ಡ್. ಸಿಂಪಲ್. ನಾನು ಬಡವನಾಗಿದ್ದೇನೆ ಎಂದು ಹೇಳಿದರೆ ದೇವರು ಹೇಳುವರು, ನಾನು ನಿಮಗೆ ಶ್ರೀಮಂತ ಮಾಡಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ನಿಮ್ಮ ಕೆಲಸವು ನೋಡುವುದಾಗಿದೆ.
ಎಲ್ಲ ಸ್ಥಿತಿಗಳಿಂದ ದೃಷ್ಟಿಗಳನ್ನು ತೆಗೆದು ಯೇಸುವನ್ನು ನೋಡಬೇಕಾಗಿದೆ. ವಾಕ್ಯವು ತನ್ನ ಆಪರೇಷನ್ ನಿಮ್ಮೊಳಗೆ ಮಾಡಬೇಕು, ತನ್ನ ಸೇವೆಯನ್ನು ನಿನ್ನೊಳಗೆ ಮಾಡಬೇಕು. ಅದು ಒಂದು ನಿಯಮವಾಗಿದೆ. ಬೇರೆಯವರು ನಿಮಗೋಸ್ಕರ ಇದನ್ನು ಮಾಡುವುದಿಲ್ಲ. ನೀವು ಹೇಳೋದನ್ನು ಯೇಸುವನ್ನು ದೃಷ್ಟಿಸು, ನೀವೇ ವಾಕ್ಯವನ್ನು ನೋಡಬಹುದು. ನಿಮಗೋಸ್ಕರ ಬೇರೆಯವರು ವಾಕ್ಯವನ್ನು ನೋಡಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಪಕ್ಕದವ್ರಿಗೆ ಹೇಳಿರಿ, ಬೇರೆಯವರು ನನಗೋಸ್ಕರ ವಾಕ್ಯವನ್ನು ನೋಡುವುದಿಲ್ಲ. ವಾಕ್ಯವನ್ನು ನೋಡುವಾಗ ಏನೂ ಆಗುವುದು? 2 ಕೊರಿಂಥಿಯರು 3ನೇ ಅಧ್ಯಾಯ 18ನೇ ವಾಕ್ಯ. ನಾವೆಲ್ಲರೂ ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುವಂತದೇ ಪ್ರಭುವಿನ ಮೂಲಕ ಆತ್ಮವಿದೆಯೋ ತೇಜಸ್ವಿ ರೂಪದಲ್ಲಿ ನಾವು ಅಂಶವಾಗಿ ಬದಲಾಗುತ್ತೇವೆ. ಮುಸುಕು ತೆಗೆದಿರುವ ಮುಖದ ಅರ್ಥ ಏನಾಗಿದೆ ನಿಮಗೆ ಗೊತ್ತಿದೆ. ನಾವು ಪ್ರಾರ್ಥನೆ ಮಾಡುತ್ತೇವೆ, ಶೈತಾನನು ಜನರ ಮುಖದ ಮುಂದೆ ಹಾಕಿರುವ ಮುಸುಕನ್ನು ಎಷ್ಟು ಜನರು ಈ ಪ್ರಾರ್ಥನೆ ಮಾಡಿದಿರಿ ಮಾಡುತ್ತೇವೆ. ಏಕೆ ಎಂದರೆ ಶೈತಾನು ನೀನು ಯೇಸು ಸ್ವಾಮಿಯನ್ನು ಸ್ವೀಕರಿಸಲು ಆಗುವುದಿಲ್ಲ. ನಾನು ನಿಮಗೆ ಹೇಳಿದೆ, ನಾನು ಚರ್ಚಿಗೆ ಹೊಸದಾಗಿ ಬರುತ್ತಿರುವಾಗ ನನ್ನ ಫ್ರೆಂಡ್ಸ್ ಚರ್ಚಿಗೆ ನಡೀರಿ ಎನ್ನುತ್ತಿದ್ದರು. ಸಂಡೇ ತಿರುಗಿ ಬರುತ್ತಿದ್ದರು, ಕಥೆಯನ್ನು ಹೇಳುತ್ತಿದ್ದರು. ಒಂದು ಹಾಡು ಇತ್ತು. ಇವತ್ತು ನಮ್ಮ ಚರ್ಚ್ನಲ್ಲಿ ಒಬ್ಬ ಪಾಪಿ ಬಂದನು. ಅವನು ಬಾಗಿಲಿಂದ ಒಳಗೆ ಹೋದನು. ಪಾಸ್ಟರ್ ಅವರನ್ನ ವಾಸನೆಯನ್ನು ಕಂಡು ಹಿಡಿದನು. ನಾನು ಯಾವಾಗಲೂ ಚರ್ಚಿಗೆ ಹೋಗುವುದಿಲ್ಲ. ಮನೆಯಿಂದ ನಾವು ಹೊರಗೆ ಬರುವಾಗಲೇ ಪಾಸ್ಟರ್ ಅವರು ನನ್ನನ್ನು ಗುರುತಿಸುವರು. ನನಗಿಂತಲೂ ದೊಡ್ಡ ಪಾಪಿ ಅಂತೂ ಯಾರೂ ಇಲ್ಲ. ಇದು ನನ್ನ ಕಣ್ಣ ಮುಂದೆ ಒಂದು ಮುಸುಕು ಆಗಿತ್ತು. ಅದನ್ನು ಶೈತಾನನು ಹಾಕಿದ್ದನು. ಮತ್ತು ನೀವು ಯಾವಾಗ ಹೊಸದಾಗಿ ಹುಟ್ಟುತ್ತೀರೋ ಆಗ ಆ ಮುಸುಕನ್ನು ನಿಮ್ಮಿಂದ ತೆಗೆಯ ಹಾಕಲ್ಪಟ್ಟಿದೆ. ನಿಮ್ಮ ಮುಖವು ತೆಗೆಯಲ್ಪಟ್ಟಿದೆ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಒಬ್ಬ ಮನುಷ್ಯನು ಯೇಸು ಸ್ವಾಮಿಯನ್ನು ತಿಳಿದಿಲ್ಲವೋ ಆತನಿಗೆ ನೀವು ಹೇಳಿರಿ, ನಿಮಗೆ ಕ್ಯಾನ್ಸರ್ ಆಗಿದೆ, ಅವನು ಸಾಯಲು ಹೋಗುತ್ತಾನೆ. ನೀವು ಹೇಳುತ್ತೀರಿ, ಇಲ್ಲ ಚರ್ಚ್ನಲ್ಲಿ ಸ್ವಸ್ಥತೆ ಪ್ರೋಗ್ರಾಮ್ ಇದೆ, ನಡೀರಿ, ತಮಾಷೆ ಮಾಡಬೇಡ, ನಾನು ಸಾಯಲು ಹೋಗುತ್ತಿದ್ದೇನೆ. ಏಕೆಂದರೆ ಅವನ ಮುಖದಲ್ಲಿ ಹಾಕಿರುವ ಆ ಮುಸುಕು ಇನ್ನೂ ಹೋಗಿಲ್ಲ, ಆದರೆ ನಿಮ್ದು ತೆಗೆದು ಹಾಕಲ್ಪಟ್ಟಿದೆ. ನಿಮಗೆ ನೆಗಡಿ ಆದರೆ ಹೇಳುತ್ತೀರಿ, ಯೇಸು ನಾಮದಲ್ಲಿ ಹೊರಟು ಹೋಗು. ಪ್ರೇಸ್ ದ ಲಾರ್ಡ್. ಏಕೆಂದರೆ ನಿಮ್ಮ ಕಣ್ಣಿನ ಮುಂದಿರುವ ಮುಸುಕನ್ನು ತೆಗೆದು ಹಾಕಲ್ಪಟ್ಟಿದೆ. ಅವರ ಕಣ್ಣಿನ ಮುಸುಕು ತೆಗೆದು ಹಾಕಲ್ಪಟ್ಟಿಲ್ಲ. ಅವರು ಇನ್ನೂ ಲೋಕದ ಹಾಗೆ ಯೋಚಿಸುತ್ತಿದ್ದಾರೆ. 1,00,000 ಮಾತ್ರೆಯನ್ನು ತೆಗೆದುಕೊಳ್ಳುತ್ತಾರೆ. ನೀವು ರೋಗಿ ಆಗುವುದಿಲ್ಲ. ತಪ್ಪಾಗಿ ಆದರೂ ಕೂಡ ನೀವು ಯೇಸುವಿನ ನಾಮದಲ್ಲಿ ಆ ತಲೆನೋವನ್ನು ಓಡಿಸುತ್ತೀರಿ, ಏಕೆಂದರೆ ನಿಮ್ಮ ಕಣ್ಣಿನ ಮುಸುಕು ತೆಗೆಯಲ್ಪಟ್ಟಿದೆ. ಹೇಳಬೇಡಿರಿ, ಫಾಸ್ಟರ್ ನನಗೆ ಹಿಂಗೆ ಗೊತ್ತಾಗುವುದು ನನ್ನ ಜೊತೆ ಏನಾದರೂ ಆಗಿದೆ ಎಂದು. ಮತ್ತು ನೀವು ನೋಡಿರಿ, ನಿಮ್ಮ ಯೋಚನೆಯು ಇವಾಗ ಬದಲಾಗಿದೆ. ನೀವು ಯೋಚಿಸುವ ಹಾಗೆ ಅವರು ಯೋಚಿಸುವುದಿಲ್ಲ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೆಯೋ ಎಂಬಂತೆ ಪ್ರಭುವಿನ ಮೂಲಕ ಆತ್ಮವು ಅದೇ ತೇಜಸ್ವಿ ರೂಪದಲ್ಲಿ ನಾವು ಅಂಶವಾಗಿ ಬದಲಾಗುತ್ತೇವೆ. ನೀವು ನೋಡುತ್ತಿದ್ದೀರೋ, ಈ ಬದಲಾವಣೆ ಒಂದೇ ಜೊತೆ ಆಗುವುದಿಲ್ಲ. ಈ ಬದಲಾವಣೆಯು ಅಂಶವಾಗಿ ಆಗುವುದು. ಅಂಶ. 1 ವರ್ಷದ ವ್ಯಕ್ತಿ 1 ವರ್ಷದಲ್ಲಿ ಒಂದೇ ವರ್ಷದವನಾಗಿರುವನು. ಎಷ್ಟು ಜನರಿಗೆ ಈ ಲೈನ್ ತಿಳಿದು ಬಂತು? 1 ವರ್ಷದ ವ್ಯಕ್ತಿ ಒಂದೇ ವರ್ಷದಲ್ಲಿ ಒಂದೇ ವರ್ಷದವನಾಗಿರುವನು. ಈಗ ಹೀಗೆ ಹೇಳಲು ಸಾಧ್ಯವಿಲ್ಲ. ಮಗು 9 ತಿಂಗಳಲ್ಲಿ ಹುಟ್ಟುತ್ತದೆ, ಕೆಲವೊಮ್ಮೆ 8 ತಿಂಗಳು 7 ತಿಂಗಳಲ್ಲೂ ಆಗುತ್ತದೆ. ಮತ್ತು ನನಗೆ ನನ್ನ ಉದಾಹರಣೆ ಕೂಡ ಚೇಂಜ್ ಮಾಡಬೇಕಾಯಿತು. ಒಂದೇ ವರ್ಷದಲ್ಲಿ ಒಂದೇ ವರ್ಷದವನಾಗಿರುವನು. ಇನ್ನೂವರೆಗೂ ಈ ಟೆಕ್ನಾಲಜಿ ಬಂದಿಲ್ಲ. 1 ವರ್ಷದ ಮನುಷ್ಯ 9 ತಿಂಗಳಲ್ಲಿ 1 ವರ್ಷನವನಾಗುವ ಹಾಗೆ ಹೀಗೆ ಬಂದಿದೆಯಾ? ಈ ಬದಲಾವಣೆ ಕೂಡ ಅಂಶ ಕೂಡ ಆಗುವುದು. ಒಂದೇ ದಿನದಲ್ಲಿ ನಿಮ್ಮ ಮೈಂಡ್ ಸೆಟ್ ಬದಲಾಗುವುದು ಅಂತ ಯೋಚಿಸಬೇಡಿರಿ. ನೀವು ಕಂಟಿನ್ಯೂಸ್ ಆಗಿ ನೋಡುತ್ತಿರಬೇಕು. ಎಲ್ಲಿವರೆಗೂ ನೀವು ಪೂರ್ತಿಯಾಗಿ ಬದಲಾಗುವುದಿಲ್ವೋ ಅಲ್ಲಿವರೆಗೆ ನೀವು ನಿಮ್ಮ ಮೇಲೆ ಸೋತು ಹೋಗಬೇಡಿರಿ. ನೀವು ಶ್ರೀಮಂತರಾಗಲು ಬಯಸಿದರೆ ನಿಮ್ಮ ಹತ್ತಿರ ಸಮೃದ್ಧಿಯ ಯೋಚನೆಗಳಿರಬೇಕು. ನಿಮ್ಮ ಹತ್ತಿರ ಸಮೃದ್ಧಿಯ ಯೋಚನೆಗಳಿಲ್ಲದಿದ್ದರೆ ಎಂದಿಗೂ ಹಣ ನಿಮ್ಮ ಕೈಯಲ್ಲಿ ಬರುವುದಿಲ್ಲ. ಈ ಕಾರಣದಿಂದ ನೀವು ಹೇಳಬೇಕು, ಇಡೀ ಲೋಕವು ನನ್ನದಾಗಿದೆ. ನಿಮ್ಗೆ ಕೊಡಲು ಹೇಳಿದರೆ ನೀವು ಹೇಳಬೇಡಿರಿ, ಮತ್ತೆ ಬಂದರು ಕೇಳಲು. ಆವಾಗಲೇ ನೀವು ಹೇಳಿದಿರಿ, ಇಡೀ ಲೋಕವು ನನ್ನದಾಗಿದೆ. ಬಹಳಷ್ಟು ಜನರ ಜೊತೆ ಹೀಗೆ ಆಗುತ್ತದೆ. ಅವ್ರಿಗೆ ಗೊತ್ತಿಲ್ಲ ಅವರು ಏಕೆ ಬಡವರಾಗಿದ್ದಾರೆ. ಅವರ ಹತ್ತಿರವಿರುವ ಯೋಚನೆಗಳು ಸಮೃದ್ಧಿಯ ಯೋಚನೆಗಳಲ್ಲ. ಇದೇ ಕಾರಣದಿಂದ ಅವರು ಸಮೃದ್ಧಿಯ ಆಲೋಚನೆಗಳನ್ನು ಹೀರಿಕೊಳ್ಳುವುದಿಲ್ಲ, ಸಮೃದ್ಧಿಯ ವಸ್ತುಗಳನ್ನು ಹೀರಿಕೊಳ್ಳುವುದಿಲ್ಲ. ಅವರ ಹತ್ತಿರ ಎಂತ ಯೋಚನೆಗಳಿವೆ? ನಾನು ಬಡವನಾಗಿದ್ದೇನೆ, ನಾನು ಬೇಚಾರನಾಗಿದ್ದೇನೆ, ವೇಸ್ಟ್ ಆಗಿದ್ದೇನೆ. ಇದೇ ವಿಚಾರಗಳು ಅವರಲ್ಲಿದೆ. ಪ್ರೇಸ್ತಲೋಡು ಯಾರಾದ್ರೂ ಅವರಿಗೆ ಕಾರು ಕೊಡಲು ಬಯಸಿದರು ಸೈಕಲ್ ಕೊಟ್ಟು ಹೋಗುವನು. ಬಡವನಾದವನು ಕಾರ್ ಎಲ್ಲಿ ಇಡುವನು? ನಕ್ಕು ಬಿಡ್ರಿ, ಇದು ಸತ್ಯವಲ್ಲವೋ?
ನಿಮಗೆ ಗೊತ್ತಾಗುತ್ತಿದೆ ನಾನು ಏನು ಹೇಳಲು ಬಯಸುತ್ತಿದ್ದೇನೆ. ನೀವು ನಾನು ಬಡವನಾಗಿದ್ದೀನಿ ಎಂದು ಹೇಳುವಾಗ ಸ್ವರ್ಗದೂತರು ಹೇಳುತ್ತಾರೆ, ಇವನಿಗೆ ಏನು ಕೊಡಬೇಡ. ಹಾಲೆಲೂಯ. ಆ ಒಳ್ಳೆ ವಸ್ತುಗಳು ನಿನ್ನಿಂದ ದೂರ ಇರುತ್ತವೆ, ಏಕೆಂದ್ರೆ ನೀವು ಏನು ಹೇಳಿದ್ದೀರಿ, ನಾನು ಬಡವನಾಗಿದ್ದೀನಿ, ನನ್ನ ಹತ್ತಿರ ಏನೂ ಇಲ್ಲ, ನಾನು ಬಡವನು, ಇಲ್ಲ ಫಾಸ್ಟರ್ ನನಗೆ ಕೊಡಲು ಆಗುವುದಿಲ್ಲ, ಇಲ್ಲ ಫಾಸ್ಟರ್ ನಮಗೆ ಊಟ ಮಾಡಲು ಇಲ್ಲ. ಓಕೆ ಕಾನ್ ಸ್ಥಳದಲ್ಲಿ ನಿಮಗೆ ಸೈಕಲ್ ಸಿಗುವುದಾಗಿದೆ. ಪ್ರೇಸ್ ದ ಲಾರ್ಡ್. ಸತ್ಯ ಹೇಳುತ್ತಿದ್ದೇನಲ್ಲ, ನೀವು ಯಾರಿಗೆ ಗಿಫ್ಟ್ ಕೊಡಬೇಕಾದರೆ ಅಂತ ಏರಿಯಾದಲ್ಲಿ ಇರುತ್ತಾನೆ, ಅಲ್ಲಿ ಸೈಕಲ್ ಕೂಡ ಕಳ್ಳತನ ಆಗುತ್ತದೆ, ನೀವು ಅವನಿಗೆ ಮೋಟಾರ್ ಸೈಕಲ್ ಕೊಡುವಿರೋ? ಬಹಳಷ್ಟು ಜನರು ಆತ್ಮದಲ್ಲಿ ತನ್ನನ್ನು ತಾನು ಬಡವರ ಲೈನ್ನಲ್ಲಿ ಇಟ್ಟುಕೊಂಡಿದ್ದಾರೆ. ಅವರು ಬಡವರ ಗಲ್ಲಿಯಲ್ಲಿ ಇರುತ್ತಾರೆ. ಪ್ರೇಸ್ ದ ಲಾರ್ಡ್. ನಮ್ಮ ಬಡತನಗೋಸ್ಕರ ಅವರು ನೇವವನ್ನು ಹುಡುಕುತ್ತಿರುತ್ತಾರೆ. ಅಷ್ಟು ನಿಮಗೆ ಗೊತ್ತಿದೆ, ನಾವು ಬಹಳ ಬಡವರಾಗಿದ್ದೇವೆ. ನನಗೆ ಗೊತ್ತಿಲ್ಲ ನೀನು ಬಡವನಾಗಿದೆಯಾ, ನನಗೆ ಗೊತ್ತಿರುತ್ತಿದ್ದರೆ ನೀನು ಬಡವನಾಗಿದೆ ಎಂದು ನಾನು ನಿನ್ನ ಜೊತೆ ಮಾತನಾಡುತ್ತಿರಲಿಲ್ಲ. ನನಗೆ ಗೊತ್ತಿದೆ ಯೇಸು ಸ್ವಾಮಿ ಬಡವನಾದನು, ನೀನು ಶ್ರೀಮಂತನಾಗಬೇಕೆಂದು. ಪ್ರೇಸ್ ದ ಲಾರ್ಡ್. ನನಗೆ ಗೊತ್ತಿಲ್ಲ ನೀನು ಬಡವನಿದೆಯಾ ಎಂದು, ಮತ್ತು ನಿನಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನನಗೆ ಗೊತ್ತಿಲ್ಲ. ಹಾ ನಾನು ನಿಮಗೆ ಹೇಳುತ್ತೇನೆ ಏಕೆ ಗೊತ್ತಿಲ್ಲ ಎಂದು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ನಿಮಗೆ ತೋರಿಸುವೇನು. ಪ್ರೇಸ್ ದ ಲಾರ್ಡ್. ಹೇಳಿರಿ, ಅಂಶವಾಗಿ ಬದಲಾಗುತ್ತಾ ಹೋಗುತ್ತಾರೆ. ಯಾಕೋಬ್ 1ನೇ ಅಧ್ಯಾಯ 22ನೇ ಅಧ್ಯಾಯ ಹೀಗೆ ಬದಲಾಗುತ್ತಾರೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನೆಕ್ಸ್ಟ್, ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಬೈಬಲ್ ಏನ್ ಹೇಳುತ್ತಿದೆ, ನೀವು ನೋಡಿರಿ. ಬದಲಾವಣೆ ಯಾವಾಗ ಬರುವುದು? ಯಾವಾಗ ನೀವು ಮರೆಯುವುದಿಲ್ಲವೋ ಬದಲಾವಣೆಯು ಅಂಶವಾಗಿ ಬರುವುದು. ನೀವು ನಿರಂತರವಾಗಿ ವಾಕ್ಯವನ್ನು ನೋಡುವಾಗ ಆಗುವುದು. ಇದೇ ಕಾರಣದಿಂದ ನಾವು ಹೇಳುತ್ತೇವೆ ವಾತ್ಸವ ಶೃಂಗಾರವನ್ನು ಓದಿರಿ. ಇದೇ ಕಾರಣದಿಂದ ನಾವು ಹೇಳುತ್ತೇವೆ ಟಿವಿ ಪ್ರೋಗ್ರಾಮ್ ನೋಡಿರಿ. ಈ ಕಾರಣದಿಂದ ನಾವು ಹೇಳುತ್ತೇವೆ ಆತ್ಮವನ್ನು ಗೆಲ್ಲಿರಿ. ಇದೇ ಕಾರಣದಿಂದ ನಾವು ಹೇಳುತ್ತೇವೆ ಹೋಗಿ ಹೀಲಿಂಗ್ ಸ್ಟ್ರೀಮ್ ನಲ್ಲಿ ಸೆಂಟರ್ ಮಾಡಿರಿ. ಏಕೆಂದರೆ ನಿಮ್ಮ ಹತ್ತಿರ ಬಡವರ ಯೋಚನೆಯನ್ನು, ನಿಮ್ಮ ಹತ್ತಿರ ಈ ಯೋಚನೆ ಮಾಡುವ ಸಮಯವಿರಬಾರದು. ನಾನು ಬೇಕಾರಾಗಿದ್ದೇನೆ, ನಾನು ಕೈ ಬಿಡಲ್ಪಟ್ಟಿದ್ದೇನೆ, ಇಷ್ಟೊಂದು ಆಯಾಸಗೊಂಡರೆ ಬರೀ ಮಲಗಬೇಕು. ನೀವು ಇದನ್ನು ಯೋಚಿಸಬಾರದು, ನಿಮ್ಮ ಹತ್ತಿರ ಹಣ ಇಲ್ಲ ಎಂಬುದು. ಪ್ರೇಸ್ ದ ಲಾರ್ಡ್. ನಿಮ್ಮ ಹತ್ತಿರ ಆ ಯೋಚನೆಗಳು ಬರಲೇಬಾರದು. ಬಹಳಷ್ಟು ಜನರು ಇದನ್ನು ಮಾಡುವುದಿಲ್ಲ. ಅವರು ಮನೆಯಲ್ಲಿ ಕೂತ್ಕೊಂಡು ಬಹಳ ಜನರು ಯೋಚಿಸುತ್ತಾರೆ, ನಾನು ಬಡವನಾಗಿದ್ದೇನೆ, ಇದನ್ನು ಯೋಚಿಸುತ್ತಾರೆ. ಈ ಒಂದು ದಿನ ನೀವು ರಜೆ ಹಾಕಿಕೊಂಡು ಚರ್ಚ್ನ ಕೆಲಸ ಮಾಡಿ ಎಂದರೆ, ಇಲ್ಲ ಒಂದು ಸಲ ರಜೆ ಹಾಕಿದ್ರೆ, ಪ್ರೇಸ್ ದ ಲಾರ್ಡ್, ಹೇಳಿರಿ ನಾನು ಶ್ರೀಮಂತನಾಗಿದ್ದೇನೆ, ಇಡೀ ಲೋಕವು ನನ್ನದಾಗಿದೆ. ಬರೀ ಇಲ್ಲಿ ಒಂದು ಲೈನ್ ಅನ್ನು ತೆಗೆದುಕೊಳ್ಳಿರಿ, ಇಡೀ ವಾರ ಇದನ್ನು ಹೇಳಿರಿ. 8ನೇ ದಿನ ನಿಮ್ಮ ಹತ್ರ ಅದಕ್ಕಿಂತಲೂ ಹೆಚ್ಚಾದ ಹಣ ಇರುವುದು. ನಾರ್ಮಲ್ ರೀತಿಯಲ್ಲಿ ಗಳಿಸಿದರ ಪ್ರಕಾರ ವಾರದ ಸ್ಯಾಲರಿ ನಿಮ್ಗೆ 10,000 ಕೊಟ್ಟಿದ್ದರೆ, ಈ ಲೈನ್ ಅನ್ನು ಇಟ್ಟು ನೀವು ಮಾತನಾಡಲು ಪ್ರಾರಂಭಿಸಿದರೆ ಮುಂದಿನ ವಾರ ನಿಮ್ಮ ಹತ್ತಿರ ಹೆಚ್ಚು ಕಡಿಮೆ 11,000 ಇರುವುದು. ಏನು ಮಾಡದೆಯೇ. ನನಗೆ ಗೊತ್ತಿದೆ ನಾನು ಏನು ಹೇಳುತ್ತಿದ್ದೇನೆ. ಕೆಲಸ ಮಾಡುತ್ತವೆ ಇವು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಕೆಲಸ ಏನಾಗಿದೆ? ನೋಡುತ್ತಿರುವುದು. ಪಕ್ಕದವರಿಗೆ ಹೇಳಿರಿ, ನೋಡುತ್ತಿರುವುದು. ಬೇರೆ ಎಲ್ಲ ಸ್ಥಳದಿಂದ ದೃಷ್ಟಿಯನ್ನು ತೆಗೆದು ಹಾಕಿ. ಪ್ರೇಸ್ ದ ಲಾರ್ಡ್. ನೆನಪಿನಲ್ಲಿ ಇಟ್ಟುಕೊಂಡಿರಿ, ಬೇರೆ ವಿಷಯಗಳಿಂದ ನಿಮ್ಮ ದೃಷ್ಟಿಯನ್ನು ತೆಗೆದು ಹಾಕಬೇಕು. ನೀವು ವಾಕ್ಯವನ್ನು ನೋಡುತ್ತಿರಬೇಕು ಮತ್ತು ಅದು ನಿಯಮವಾಗಿದೆ. ನೋಡಿರಿ ಮತ್ತು ಜೀವಿಸಿರಿ. ಯಾರು ನೋಡುವವರು ಅವರು ಜೀವಿಸುವರು. ಈ ಕಾರಣದಲ್ಲಿ ನಾನು ಪ್ರಾರಂಭದಲ್ಲಿ ಇದನ್ನು ಹೇಳಿದೆ, ನೀವು ನೋಡದಿದ್ದರೆ ಜೀವಿಸಲು ಆಗುವುದಿಲ್ಲ. ಇದೇ ಕಾರಣದಿಂದ ಚರ್ಚ್ನಲ್ಲಿ ಕೆಲವರು ಶ್ರೀಮಂತರಾಗಿರುತ್ತಾರೆ, ಕೆಲವರು ನೋಡುತ್ತಿದ್ದಾರೆ, ಇನ್ನು ಕೆಲವರು ನೋಡುತ್ತಿಲ್ಲ. ಅವರು ತಪ್ಪಾದ ಸ್ಥಳದಲ್ಲಿ ನೋಡುತ್ತಿದ್ದಾರೆ. ಅವ್ರಿಗೆ ಹೇಳಿ ಸೆಂಟರ್ ಮಾಡು ಎಂದರೆ, ಇಲ್ಲ ಫಾಸ್ಟರ್ ನನಗೆ ಮಾಡಲು ಆಗುವುದಿಲ್ಲ. ನೀವು ಬಾಯ್, ನಿಮಗೆ ಗೊತ್ತಿಲ್ಲ ನೀವು ಏನು ಮಾಡುತ್ತಿದ್ದೀರಿ. ಈ ಮುಸ್ಕೊಂಡು ನೀವು ನಿಮ್ಮ ಮುಖದ ಮೇಲೆ ಹಾಕಿಕೊಂಡಿದ್ದೀರಿ. ನಾವಂತೂ ತೆಗೆದು ಹಾಕಿದ್ದೆವು, ಪರಮೇಶ್ವರರು ಕೂಡ ತೆಗೆದು ಹಾಕಿದ್ದರು. ಏಕೆ ಮತ್ತೆ ಮತ್ತೆ ಆ ಮುಸುಕನ್ನು ನಿಮ್ಮ ಕಣ್ಣು ಮುಂದೆ ಹಾಕಿಕೊಳ್ಳುತ್ತಿದ್ದೀರಿ? ನಿಮ್ಮ ದೃಷ್ಟಿಯನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಎಷ್ಟು ಜನರಿದ್ದೀರಿ? ಪಕ್ಕದವರಿಗೆ ಹೇಳಿರಿ, ನೋಡುತ್ತಾ ಇರಿ. ಯಾರನ್ನು ನೋಡಬೇಕು? ಹೇಗೆ ನೋಡಬೇಕು? ಬೇರೆ ಎಲ್ಲ ವಿಷಯಗಳಿಂದ ನಿಮ್ಮ ದೃಷ್ಟಿಯನ್ನು ತೆಗೆದುಕೊಂಡು
ತೆಗೆದು ಹಾಕಿ ಯಾರಾದ್ರೂ ನಿಮ್ಗೆ ಬಂದು ಹೇಳಿದರೆ ಬಹಳ ಬಡತನವು, ನೀವು ಹೇಳುತ್ತೀರಿ ಇಲ್ಲ ನಾನು ಶ್ರೀಮಂತನಾಗಿದ್ದೇನೆ. ಅಹಹಹ. ಯಾರಾದ್ರೂ ಹೇಳಿ ನೀರು ಕಡಿಮೆ ಇದೆ, ನೀವು ನೀರು ಬಹಳ ಇದೆ. ಯಾವುದನ್ನು ನೋಡಲು ತೋರಿಸಬೇಕೆಂದ್ರೆ ಅದನ್ನು ನೀವು ನೋಡುತ್ತಿಲ್ಲ. ವಾಕ್ಯ ಹೇಳಿದನ್ನು ನೀವು ನೋಡುತ್ತಿದ್ದೀರಿ. ಪ್ರೈಸ್ ದ ಲಾರ್ಡ್. ಒಂದು ಇಂಪಾರ್ಟೆಂಟ್ ಅನ್ನು ತೋರಿಸುತ್ತೀನಿ, ನಡೀರಿ. ಕೀರ್ತನೆಗಳು 190, 105. ವಾವ್, ದಿಸ್ ಇಸ್ ಎಕ್ಸಲೆಂಟ್. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು. ಈ ದೀಪವು ಬಹಳ ಇಂಟ್ರೆಸ್ಟಿಂಗ್ ಶಬ್ದವಾಗಿದೆ. ನೀನು ಇದನ್ನು ಸರಿಯಾದ ಕಾಂಟ್ಯಾಕ್ಟ್ ನಲ್ಲಿ ಓದಿದರೆ ಅದರಲ್ಲಿ ಆಕ್ಚುಲಿ ಆಗಿ ಶಬ್ದವಿರಬೇಕು ಲಾಲ್ಟೇನ್. ಎಷ್ಟು ಜನರಿಗೆ ಗೊತ್ತಿದೆ ಲಾಲ್ಟೇನ್? ಲಾಲ್ಟೇನ್ ನೋಡಿದೀರಾ? ಹೊಸ ಜನಸಂಖ್ಯೆ, ಹೊಸ ಪೀಳಿಗೆಯು ಗೊತ್ತಿಲ್ಲ ಇವರು ಲಾಲ್ಟೇನ್ ನೋಡಿದಾರೋ ಅಥವಾ ಇಲ್ಲವೋ. ಇವರು ಫೋನ್ ಲೈಟ್ ಅನ್ನು ನೋಡಿದ್ದಾರೆ, ಸರಿದೆ. ಲಾಲ್ಟೇನ್ ಯಾರಿಗೆ ಗೊತ್ತಿದೆ? ಲಾಲ್ಟೇನ್. ಮತ್ತು ಊರಿನಲ್ಲಿ ಅದನ್ನು ಹಿಡಿದುಕೊಂಡು ನಡೆಯುತ್ತಾರೆ. ಎಷ್ಟು ಜನರಿಗೆ ಅದು ಗೊತ್ತಿದೆ? ನಿಮ್ಗೆ ಗೊತ್ತಿದೆಯಾ? ನಡೀರಿ, ನಾನು ನಿಮಗೆ ತೋರಿಸುತ್ತೇನೆ. ನೀವು ಇಲ್ಲಿ ಬರುವಿರೋ? ಓಕೆ, ನೀವು ಇಲ್ಲೇ ಇರ್ರಿ. ನೋಡಿರಿ ಲೈಟೇನ್ ಹೇಗೆ ಇರುತ್ತದೆ. ಸರಿ ಇದೆ, ನಾನು ಇಲ್ಲಿ ಇದ್ದೇನೆ ಮತ್ತು ನಾನು ಲೈಟೇನ್ ಅನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ. ನೀವು ಬರುತ್ತಾ ಇರ್ರಿ. ಹೇಳಿರಿ ಹೇಗೆ ಇದ್ದೀರಿ. ಯಾರಾದರೂ ನಮಗೆ ದಾರಿಯಲ್ಲಿ ಸಿಕ್ಕಿದರೆ ಮತ್ತು ನಮಗೆ ನೀವು ಹೇಗಿದ್ದೀರಾ ಎಂದು ಕೇಳಿದರೆ ಮೊದಲು ಲೈಟ್ ಅನ್ನು ತೆಗೆದುಕೊಂಡು ನೋಡುತ್ತಿದ್ದೇವೆ, ಯಾರು ಮಾತನಾಡುತ್ತಿದ್ದಾರೆ. ಸತ್ಯವಿದೆಯೋ ಇಲ್ಲವೋ? ಅವನು ಮಾತನಾಡುತ್ತಿದ್ದಾನೆ, ನಾವು ಒಪ್ಪಿಕೊಳ್ಳಲು ರೆಡಿಯಾಗಿರಲಿಲ್ಲ ಈ ಮನುಷ್ಯನು. ನಾವು ಯೋಚಿಸುತ್ತಿದ್ದೆವು ಯಾರಾದರೂ ಬಹುರೂಪಿ ಆಗಿರಬಹುದು, ಬೇರೆ ಯಾರಾದರೂ ಆಗಿರಬಹುದು. ಮತ್ತು ನಾವು ಮಧ್ಯದಲ್ಲಿ ಆ ಲಾಲ್ಟೇನ್ ಅನ್ನು ತರುತ್ತಿದ್ದೆವು. ಲಾಲ್ಟೇನ್ ನಲ್ಲಿ ಸರಿಯಾಗಿ ನೋಡಿಕೋ, ಯಾರನ್ನು ನೀವು ತಿಳಿದುಕೊಂಡಿದ್ರೆ ಅವನೇ ಮಾತನಾಡುತ್ತಿದ್ದಾನೋ, ಇವನು ಬಹುರೂಪಿ ಆಗಿರಬಹುದು. ಇದೇ ಬೈಬಲ್ ಹೇಳುತ್ತಿದೆ. ಥ್ಯಾಂಕ್ ಯು. ಇದೇ ಬೈಬಲ್ ಹೇಳುತ್ತಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು. ಯಾವಾಗ ಶರೀರ ನಿಮ್ಗೆ ಹೇಳುತ್ತದೆ ನೀನು ರೋಗಿಯಾಗಿದ್ದೀಯಾ, ನೀವು ಲೈಟ್ ಅನ್ನು ತೆಗೆದುಕೊಂಡು ನೋಡುತ್ತೀರಿ, ಇಲ್ಲ ನಾನು ಸ್ವಸ್ಥನಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಲೋಕ ನಿಮ್ಗೆ ಹೇಳುತ್ತದೆ ನೀನು ಬಡವನಾಗಿದ್ದೀಯಾ, ಲೈಟ್ ಅನ್ನು ತೆಗೆದುಕೊಂಡು ಹೇಳುತ್ತೀರಿ ಇಡೀ ಲೋಕವು ನನ್ನದಾಗಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ತಿಳಿದು ಬರುತ್ತಿದೆ ನಿಮಗೆ. ನೀವು ಯಾವಾಗಲೂ ವಾಕ್ಯವನ್ನು ನೋಡುತ್ತೀರಿ, ವಾಕ್ಯದ ಮೂಲಕ ನೋಡುತ್ತೀರಿ. ಪ್ರೇಸ್ ದ ಲಾರ್ಡ್. ತಿಳಿದು ಬಂತ ನಿಮಗೆ? ವಾಕ್ಯವನ್ನು ನೋಡುತ್ತೀರಿ, ವಾಕ್ಯದ ಪ್ರಕಾರ ನೋಡುತ್ತೀರಿ. ಇಲ್ಲಿ ನಾನು ಹೇಳುವ ಶಬ್ದ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ದೀಪದಿಂದ ನಿಮಗೆ ಗೊತ್ತಾಗುವುದು ಆಕ್ಚುಲಿ ಅವನು ಏನು ಹೇಳಲು ಬಯಸುತ್ತಾನೆ. ಏನು ಹೇಳುತ್ತಿದ್ದಾನೆ? ನಿನ್ನ ವಾಕ್ಯವು ನನ್ನ ಕಾಲ್ಗೆ ಲಾಲ್ಟೇನ್, ನನ್ನ ದಾರಿಗೆ ಬೆಳಕು ಆಗಿದೆ. ಅವನು ಹೇಳುತ್ತಿದ್ದಾನೆ ಲೈಟನ್. ಎಲ್ಲರಿಗೂ ಗೊತ್ತಿದೆ ಲೈಟನ್ ಹೇಗೆ ಯೂಸ್ ಆಗುತ್ತದೆ. ತಪ್ಪು ಹೇಳುತ್ತಿಲ್ಲ, ನಮ್ಮ ಪ್ರಕಾರ ಲೈಟನ್ ಹೀಗೆ ಯೂಸ್ ಆಗುತ್ತಿತ್ತು. ಹೋಗುತ್ತಿದ್ದೀರಿ. ಓ ರಾಮು, ಹೇಗೆ ಇದೆಯಾ? ಯಾರು? ಶಾಮುನಾ? ಹಾ, ಸಾಮು. ನೀವು ಪ್ರತಿಯೊಂದು ವಸ್ತುನ ಲೈಟನ್ ನಿಂದ ನೋಡಬೇಕಾಗಿತ್ತು. ಎಲ್ಲಿವರೆಗೂ ನೀವು ಲೈಟನ್ ನಲ್ಲಿ ನೋಡಲಿಲ್ಲವೋ ಮತ್ತು ನೀವು ಒಪ್ಪಿಕೊಳ್ಳಲಿಲ್ಲ, ನಿಮಗೆ ಕೇಳಿ ಬರುವುದು ಅದು ಸತ್ಯವಾಗಿದೆ ಎಂದು. ಏಕೆಂದರೆ ನಿಮಗೆ ರೂಢಿಯಾಗಿತ್ತು ಲೈಟನ್ ನಲ್ಲಿ ನೋಡುವುದು. ಇದನ್ನೇ ಅವನು ಹೇಳುತ್ತಿದ್ದಾನೆ. ಪ್ರೈಸ್ ದ ಲಾರ್ಡ್. ನೀವು ಈ ಜೀವಿತದಲ್ಲಿ ಜೀವಿಸುವಾಗ ನೋಡಿರಿ ಮತ್ತು ಜೀವಿಸಿರಿ. ಪಕ್ಕದವರಿಗೆ ಹೇಳಿರಿ, ನೋಡಿರಿ ಮತ್ತು ಜೀವಿಸಿರಿ. ನೋಡಿರಿ ಮತ್ತು ಜೀವಿಸಿರಿ. ಯಾರನ್ನು ನೋಡಿರಿ? ವಾಕ್ಯವನ್ನು ನೋಡಿರಿ, ವಾಕ್ಯದ ಮೂಲಕ ನೋಡಿರಿ. ಇದೇ ಕಾರಣದಿಂದ ನಿಮಗೆ ವಾಕ್ಯ ಗೊತ್ತಿರಬೇಕು. ಯಾರು ನಿಮಗೆ ಮೋಸ ಮಾಡಬಾರದು. ಬಹಳಷ್ಟು ಜನರು ಮೋಸ ಹೋಗಿದ್ದಾರೆ, ಅವರು ಬಡವರಾಗಿದ್ದಾರೆ ಎಂದು. ಬಹಳಷ್ಟು ಜನರು ಮೋಸ ಹೊಂದಿದ್ದಾರೆ, ಅವರು ರೋಗಿಯಾಗಿದ್ದಾರೆ ಎಂದು. ಮತ್ತು ಮಸೀಹರು ಮೋಸ ಹೋಗಿ ಕೊಡ್ತಿದ್ದಾರೆ, ನಾವೊಂದು ಬಡವರಾಗಿದ್ದೇವೆ. ಯಾರು ಹೇಳಿದರು? ಲಾಲ್ಟೀನ್ ಅನ್ನು ಹಚ್ಚಲಿಲ್ಲ. ನಿಮ್ಮ ಜಾಬ್ನಿಂದ, ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ನಿಮ್ಮನ್ನು ನೀವು ನೋಡುತ್ತಿದ್ದೀರಿ. ನಿಮ್ಮನ್ನು ನೀವು ಮೊದಲು ನೋಡಬೇಕೆಂದರೆ ವಾಕ್ಯದ ಲೈಟಿನಿಂದ ನೋಡಿಕೊಳ್ಳಿರಿ. ಯಾವುದು ಕಾಣುತ್ತದೆಯೋ ಅದನ್ನು ಸತ್ಯವೆಂದು ಒಪ್ಪಿಕೊಳ್ಳಿರಿ. ಬೈಬಲ್ ಹೇಳುತ್ತದೆ ಕಾಣುವ ವಸ್ತುಗಳು ಕ್ಷಣಿಕವಾಗಿವೆ, ಯಾವ ವಸ್ತುಗಳು ಕಾಣುವುದಿಲ್ಲವೋ ಅವು ಶಾಶ್ವತವಾಗಿವೆ. ಪ್ರೇಸ್ ದ ಲಾರ್ಡ್. ಸೊ ಬುದ್ಧಿವಂತರಾಗಿರಿ. ಪಕ್ಕದವರಿಗೆ ಹೇಳಿರಿ, ಮಸೀಹನು ನನ್ನ ಬುದ್ಧಿಯಾಗಿದ್ದಾನೆ. ನೀನು ಮೂರ್ಖ ಎಂದು ನಿನಗೆ ಅನಿಸಿದಾಗ ನೀವು ಹೇಳುತ್ತೀರಿ, ಇಲ್ಲ ವಾಕ್ಯ ಹೇಳುತ್ತದೆ ನಾನು ಬುದ್ಧಿವಂತನಾಗಿದ್ದೇನೆ, ಜ್ಞಾನಿಯಾಗಿದ್ದೇನೆ. ನಿಮ್ಮನ್ನು ನೀವು ಲೈಟನ್ನಿಂದ ನೋಡಿರಿ. ಹತ್ತಿರ ಕಟ್ಟಿನ ವಸ್ತು ಇದ್ದರೆ ಮಾಡಲು ನನ್ನ ಕೂಡ ಇದು ಆಗುವುದಿಲ್ಲ, ತಲೆ ಮೇಲಿಂದ ಹೋಗುತ್ತಿದೆ. ಹೇಳಬೇಡಿರಿ ನನ್ನ ತಲೆ ಮೇಲಿಂದ ಯಾವತ್ತೂ ಹೋಗುತ್ತಿದೆ ಎಂದು ನಾನು ಹೇಳುವುದಿಲ್ಲ. ನೀವು ಯಾವಾಗಲೂ ಅದನ್ನು ಮಾತನಾಡುವುದಿಲ್ಲ. ಇನ್ನು ಏನು ಹೇಳಿದರೂ ನಾನು ಅದನ್ನು ತಿಳಿದುಕೊಳ್ಳಲು ಯೋಗ್ಯನಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ನನಗೆ ತಿಳಿದುಕೊಳ್ಳಲು ಲೈಟನ್ ಇದೆ. ನನ್ನ ನಂಬಿಕೆ ಲೈಟನ್ ಮೇಲಿದೆ, ಆ ಎಣ್ಣೆ ಮೇಲಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಹೇಳುತ್ತೀರಿ ನನ್ನ ಲೈಟನ್ನಿಂದ ನೋಡಿರಿ.
ಏನು ಗೊತ್ತು, ಅವನು ತನ್ನ ಲೈಫ್ನಲ್ಲಿ ಏನಾದರೂ ಲಫಡ ಏನಾದರೂ ತಪ್ಪು ಮಾಡಿರಬಹುದು. ಗುಲಾಬಿ ಇರೋದು ಹಸಿರು ಕಾಣಬಹುದು. ಇಷ್ಟು ಜನರಿಗೆ ಗೊತ್ತಿದೆ. ನೀವು ಲೋಕವನ್ನು ಎದರಿಂದ ನೋಡಬೇಕು? ನಿಮ್ಮ ಲೈಟ್ನಿಂದ. ಅವರ ಲೈಟ್ ನಿಮಗೆ ಮೋಸ ಮಾಡಲು ಇದೆ. ಈಶ್ವರನ ಲೈಟ್ ನಿಮಗೆ ಮೋಸದಿಂದ ತಪ್ಪಿಸೋದಕ್ಕೋಸ್ಕರ ಇದೆ. ಇದು ಸರಿಯಾದ ದಾರಿಯನ್ನು ತೋರಿಸಲು ಇದೆ. ಕ್ರೈಸ್ತ ನೋಡಿ ಕೇಳುತ್ತಿದ್ದೀರಾ ಮತ್ತು ಮೋಸ ಹೋಗಬೇಡಿರಿ. ಕೊನೆಯ ವಿಷಯ ಅದ್ಭುತ. ಪಕ್ಕದವ್ರಿಗೆ ಹೇಳಿರಿ ಅದ್ಭುತ. ಎಲ್ಲರಿಗೂ ಅದ್ಭುತ ಬೇಕು ಬೇಡವೋ? ಎಷ್ಟು ಜನರಿಗೆ ಅದ್ಭುತ ಬೇಕು? ಅದ್ಭುತಕ್ಕಿಂತ ಸರಳ ಯಾವುದೂ ಇಲ್ಲ. ಹೇಳಿರಿ, ಅದ್ಭುತಕ್ಕಿಂತ ಸರಳವಾದುದು ಯಾವುದೂ ಇಲ್ಲ. ಅದ್ಭುತಕ್ಕೋಸ್ಕರ ಎಷ್ಟೊಂದು ಪರಿಶ್ರಮ ಪಡಬೇಕು. ಯಾರಿಗೆ ಈಜು ಬರುವುದಿಲ್ಲ ಅವನು ಪರಿಶ್ರಮನೇ ಮಾಡುತ್ತಾನೆ. ಯಾರಿಗೆ ಈಜು ಬರುತ್ತದೆ ಅವನು ನೀರಿನಲ್ಲಿ ಏನು ಮಾಡುತ್ತಾನೆ. ಮತ್ತು ಯಾರಿಗೆ ಈಜು ಬರುವುದಿಲ್ಲವೋ ಅವನು ಪರಿಶ್ರಮ ಪಡುತ್ತಾನೋ ಅಥವಾ ಮನರಂಜನೆ ಪಡೆಯುತ್ತಾನೆ. ಮತ್ತು ಬೆಟರ್ ಆಗಿದೆ, ಯಾರಿಗೂ ಗೊತ್ತಿಲ್ಲ ಚಮತ್ಕಾರ ಏನು ಮಾಡುತ್ತದೆ. ಪ್ರಯತ್ನ ಪಟ್ಟರೂ ಮುಳುಗಿ ಹೋಗುತ್ತಾನೆ. ಯಾರಿಗೂ ಈಜು ಬರುವುದಿಲ್ಲ, ಪ್ರಯತ್ನ ಪಟ್ಟರೂ ಏನು ಮಾಡುತ್ತಾನೆ. ಹೀಗೆ ಬಹಳಷ್ಟು ಜನರ ಜೊತೆ ಆಗುತ್ತದೆ. ಹೀಗೆ ಬಹಳಷ್ಟು ಅದ್ಭುತಗಳು ಬೇಕು. ಬಹಳ ಪರಿಶ್ರಮ ಪಡುತ್ತಿದ್ದೇನೆ, ಇವಾಗ ಆಗುವುದಿಲ್ಲ. ಈ ಅದ್ಭುತವು ಪರಿಶ್ರಮದಿಂದ ಆಗುವುದಿಲ್ಲ. ನಾನು ನಿಮಗೆ ತೋರಿಸುತ್ತೇನೆ, ನಡೀರಿ. ಯೋಹಾನ 2ನೇ ಅಧ್ಯಾಯ 4ನೇ ವಾಕ್ಯ. ನಿಮಗೆ ಇದು ಕತೆ ಗೊತ್ತಿರಬಹುದು. ಯೇಸುಸ್ವಾಮಿಯ ಶಿಷ್ಯರು ಮತ್ತು ಆತನ ತಾಯಿ ಕಾನಾನ್ನ ಒಂದು ಮದುವೆಗೆ ಹೋಗಿದ್ದರು. ಅಲ್ಲಿ ದ್ರಾಕ್ಷಾರಸವು ಮುಗಿದು ಹೋಯಿತು. ಯೇಸುವಿನ ತಾಯಿ ಯೇಸುವಿನ ಹತ್ರ ಬಂದಳು, ಹೇಳಿದಳು, ಇವರ ದ್ರಾಕ್ಷಾರಸವು ಮುಗಿದು ಹೋಗಿದೆ. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಿದನು. ನೀನು ಏಕೆ ಹೇಳುತ್ತಿದೆಯಾ ದ್ರಾಕ್ಷಾರಸವನ್ನು ಮಾಡುವುದಕ್ಕೆ? ಎಷ್ಟು ಜನರಿಗೆ ಈ ಕತೆ ಗೊತ್ತಿದೆ? ನನ್ನ ಮಗು ಬಂದಿದೆ, ನಾನು ಅವನಿಗೆ ಏನಾದ್ರೂ ಹೇಳುತ್ತೇನೆ. ಅವಳು ಮಗನ ಹತ್ತಿರ ಬಂದಳು, ಯೇಸುಸ್ವಾಮಿ ಹತ್ತಿರ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ. ಮುಂದಿನ ವಾಕ್ಯವನ್ನು ಲಕ್ಷ್ಯ ಕೊಟ್ಟು ನೋಡಿರಿ. ಅಲ್ಲಿ ನಿಮಗೆ ಗೊತ್ತಾಗುವುದು ಚಮತ್ಕಾರವು, ಅದ್ಭುತವು ಎಷ್ಟು ಸುಲಭವಾಗಿದೆ. ನೆಕ್ಸ್ಟ್, ಆತನ ತಾಯಿಯು ಕೆಲಸದವರಿಗೆ ಹೇಳಲು, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಅದ್ಭುತವು ಇಷ್ಟೊಂದು ಸರಳವಾಗಿದೆ. ಅದನ್ನು ಮಾಡಲು ಪ್ರಾರಂಭಿಸಿರಿ. ಯಾವುದನ್ನು ಪರಮೇಶ್ವರರು ನೀವು ಮಾಡಬೇಕೆಂದು ಹೇಳುತ್ತಾರೋ ಅಲ್ಲಿ ಅದ್ಭುತವು ನಡೆಯುವುದು. ಪ್ರೇಸ್ ದ ಲಾರ್ಡ್. ಅದ್ಭುತಕ್ಕೋಸ್ಕರ ಯಾವುದೇ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಆತನು ಏನು ಹೇಳುತ್ತಾನೋ ಆತನ ತಾಯಿಯು ಕೆಲಸದವರಿಗೆ ಹೇಳಲು, ಆತನು ನಿಮಗೆ ಹತ್ತಿರ 4 ಲಕ್ಷ ಇದೆ ಮತ್ತು ನಿಮಗೆ 10 ಲಕ್ಷ ಬೇಕಾಗಿದೆ ಮತ್ತು ನೀವು ಪ್ರಾರ್ಥನೆ ಮಾಡುತ್ತಿದ್ದೀರಿ. ಪರಮೇಶ್ವರ್ ಹೇಳುತ್ತಾರೆ, 4 ಲಕ್ಷ ಕೊಡು. 4 ಲಕ್ಷ ಕೊಡಿರಿ, 6 ಲಕ್ಷ ಸಿಗುವುದು. ಆತನು ಏನು ಹೇಳುತ್ತಾನೋ ಅದನ್ನು ಮಾಡಿರಿ. ಈ ವಿಷಯವನ್ನು ನಿಮ್ಮ ಬುದ್ಧಿಯಿಂದ ನೀವು ತಿಳಿದುಕೊಳ್ಳಲು ಆಗುವುದಿಲ್ಲ. ಈ ವಿಷಯವನ್ನು ನಿಮ್ಮ ಆತ್ಮದಿಂದ ನೀವು ಮಾಡಬೇಕು. ನಿಮ್ಮನ್ನು ನೀವು ತಯಾರಿ ಮಾಡಿಕೊಳ್ಳಬೇಕು. ನೀವು ಅದನ್ನು ಮಾಡಿರಿ, ಯಾವುದು ನಿಮಗೆ ಮಾಡಲು ಹೇಳಿದೆಯೋ ಆವಾಗ ನಿಮ್ಮ ಹತ್ತಿರ ಅದ್ಭುತ ಇರುವುದು. ಪ್ರೇಸ್ ದ ಲಾರ್ಡ್. ಪರಮೇಶ್ವರ್ಗೆ ಗೊತ್ತಿದೆ ನಿಮ್ಮ ದಾರಿ ಎಲ್ಲಿಂದ ಪ್ರಾರಂಭವಾಗಬೇಕು. ಇಂಥ ವಿಷಯದಿಂದ ನಿಮಗೆ ಅವರು ರೆಡಿ ಮಾಡುತ್ತಿದ್ದಾರೆ ಆತನ ವಾಕ್ಯವನ್ನು ಕೇಳುವುದಕ್ಕೋಸ್ಕರ. ಆವಾಗ ಆತನು ನಿಮಗೆ ದೊಡ್ಡ ವಿಷಯವನ್ನು ಹೇಳುತ್ತಾನೋ ನೀನು ಅದನ್ನು ಮಾಡಬಲ್ಲೆ. ಅವಾಗ ಆತನು ದೊಡ್ಡ ವಿಷಯ ಹೇಳುತ್ತಾನು. ಆತನು ಚಿಕ್ಕ ವಿಷಯಗಳಲ್ಲಿ ನಿಮಗೆ ಟ್ರೈನ್ ಮಾಡದೆ ಹೋದರೆ ಆತನು ದೊಡ್ಡ ಕಾರ್ಯವು ನಿಮಗೆ ಹೇಳುವುದಿಲ್ಲ. ನಿಮ್ಮ ಮಗುವಿಗೆ ಪೆನ್ ಹಿಡಿಯಲು ನೀವು ಟ್ರೈನ್ ಮಾಡದೆ ಹೋದರೆ ನೀವು ಆತನಿಗೆ ಗ್ಲಾಸು ಗಾಜಿನದು ಯಾವಾಗಲೂ ಹಿಡಿಯಲು ಕೊಡುವುದಿಲ್ಲ. ಅದನ್ನು ಪೇನ್ನಿಂದ ಪ್ಲಾಸ್ಟಿಕ್ನಿಂದ ಆತನಿಗೆ ಟ್ರೈನ್ ಕೊಡುವಿರಿ. ಸ್ಟೀಲ್ ಗ್ಲಾಸ್ಗಳಿಂದ ಟ್ರೈನ್ ಮಾಡುವಿರಿ. ಆಮೇಲೆ ಒಂದು ದಿನ ಹೇಳುವಿರಿ, ಇವನು ಆ ಗಾಜಿನ ಗ್ಲಾಸವನ್ನು ಹಿಡಿಯಬಲ್ಲನು. ಬಹಳಷ್ಟು ಸಲ ನೀವು ಹೇಳುವಿರಿ, ಇವನು ಬಹಳ ಚಿಕ್ಕವನಾಗಿದ್ದಾನೆ. ಆದ್ರೆ ಇದು ನಿಮ್ಮ ಟ್ರೈನಿಂಗ್ ಆಗಿದೆ. ಇಲ್ಲಿಂದ ನೀವು ಪ್ರಾರಂಭ ಮಾಡದಿರಿ ಅಲ್ಲಿಗೆ ನೀವು ಮುಟ್ಟಲು ಸಾಧ್ಯವಿಲ್ಲ. ನಿಮ್ಮನ್ನು ನೀವು ಟ್ರೈನ್ ಮಾಡಿಕೊಳ್ಳಬೇಕು. ಮೊದಲು ಪಾಸ್ಟರ್ ಹೇಳುವುದನ್ನು ಮೊದಲು ನೀವು ಅದನ್ನು ಕೇಳಿಕೊಂಡು ಕಾಣುತ್ತಿರುವ ಶರೀರದ ಮನುಷ್ಯನ ಮಾತುಗಳು ನಿಮಗೆ ಮಾಡಲು ಆಗದಿದ್ದರೆ ಆ ದೃಶ್ಯನಾದ ದೇವರ ಮಾತನ್ನು ನೀವು ಹೇಗೆ ಕೇಳುವಿರಿ? ಇದೇ ಕಾರಣದಿಂದ ನಾವು ಹೇಳುತ್ತೇವೆ, ಚರ್ಚ್ನಲ್ಲಿ ನೀವು ನಮ್ಮ ಮಾತನ್ನು ಕೇಳದೆ ಹೋದರೆ ಬಹಳ ಕಠಿಣವಾಗಿದೆ. ಪರಮೇಶ್ವರು ಯಾವಾಗಲೂ ನಿಮ್ಮ ಜೊತೆ ಮಾತನಾಡುವನು ಎಂಬುದು ನನಗೆ ಗೊತ್ತಿದೆ. ನಾನು ಏನು ಹೇಳುತ್ತಿದ್ದೇನೆ, ನೀವು ಎಷ್ಟೇ ಪ್ರಾರ್ಥನೆಯನ್ನು ಮಾಡಿದರೂ ಪರಮೇಶ್ವರರು ನನ್ನ ಸ್ವಂತ ಇಚ್ಛೆಯಿಂದ ನಾನು ಪಾಸ್ಟರ್ ಆಗಿಲ್ಲ. ನೀವು ನನ್ನ ಸಂಬಂಧಿಕರಲ್ಲ. ನಮ್ಮ ಹೃದಯವನ್ನು ನಿಮ್ಮ ಹೃದಯವನ್ನು ಪರಮೇಶ್ವರರು ಜೋಡಿಸಿದ್ದಾರೆ. ಪರಮೇಶ್ವರರು ನಿಮಗೆ ಹೇಳಿದ್ದಾರೆ, ನಾನು ನಿಮ್ಮ ಪಾಸ್ಟರ್ ಆಗಿದ್ದೇನೆ. ಅದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ. ಪ್ರತಿ ಸಂಡೇ ಬರುತ್ತೀರಿ ಕೇಳುವುದಕ್ಕೆ. ಪರಮೇಶ್ವರರು ನಿಮ್ಮ ಜೊತೆ ಯಾವಾಗಲೂ ಮಾತನಾಡುವುದಿಲ್ಲ. ನಾನು ಶ್ರಾಪ ಕೊಡುತ್ತಿಲ್ಲ. ಆತನು ಕೆಲಸ ಮಾಡುವ ರೀತಿಯನ್ನು ನಾನು ತಿಳಿಸುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್. ಎಷ್ಟು ಜನರಿದ್ದೀರಿ? ಹಲೋ,
ಯಾವಾಗ ಕ್ರೈಸ್ತರಾಗಿದ್ದೀರೋ ಈಶ್ವರನ ಮಾತನ್ನು ಕೇಳುವುದು ಏಕೆ ಕಲಿಯಲಿಲ್ಲ? ಈಶ್ವರನ ಮಾತನ್ನು ಕೇಳುವುದನ್ನು ಏಕೆ ಕಲಿಯಲಿಲ್ಲ? ಏಕೆ ಕಲಿಯಲಿಲ್ಲ? ಅದ್ಭುತ ಅವಾಗಲೇ ನಡೆಯುವುದು ಯಾವಾಗ ಆತನು ನಿಮಗೋಸ್ಕರ ಏನಾದರೂ ಹೇಳುವನು. ಆತನು ಅವಾಗ ಹೇಳುವನು ಯಾವಾಗ ನೀವು ಆತನ ಮಾತನ್ನು ಕೇಳುವುದಕ್ಕೆ ರೆಡಿಯಾಗಿರುವಿರಿ. ಬಯಸದೆ ಹೋದರೆ ನನಗೆ ಗೊತ್ತಿದೆ ನೀವು ಕೇಳಬಲ್ಲಿರೋ ಅಥವಾ ಇಲ್ಲವೋ. ಈ ಕಾರಣದಿಂದ ಬಹಳಷ್ಟು ಜನರು ಪರಮೇಶ್ವರನಿಂದ ಕೇಳಲು ಆಗುವುದಿಲ್ಲ. ಯಾಕೆಂದ್ರೆ ಪರಮೇಶ್ವರಿಗೆ ಗೊತ್ತಿದೆ ಇವರಿಗೆ ನನ್ನ ಮಾತನ್ನು ಕೇಳಲು ಬರುವುದಿಲ್ಲ. ಜನರಿಗೆ ಗೊತ್ತಾಗುತ್ತಿದೆ ನಾನು ಏನು ಹೇಳುತ್ತಿದ್ದೇನೆ, ಸತ್ಯವಿದೆಯೋ ಅಥವಾ ಇಲ್ಲವೋ. ಮನೆಯಲ್ಲಿ 2 ಮಕ್ಕಳಿದ್ದಾರೆ, ಒಬ್ರು ಕೇಳುತ್ತಾನೆ, ಒಬ್ಬರು ಕೇಳುವುದಿಲ್ಲ. ಯಾರು ಕೇಳುವುದಿಲ್ಲೋ ನಿಮ್ಗೆ ಅನಿಸುತ್ತದೆ ಇವನು ಕೇಳುವುದೇ ಇಲ್ಲ, ಇವನಿಗೆ ಏನು ಮಾತನಾಡುವುದು. ನೀವು ಈ 2ನೇ ಅವನ ಹತ್ತಿರ ಹೋಗುತ್ತೀರಿ. ಪರಮೇಶ್ವರರು ಇಂಪಾರ್ಟೆಂಟ್ ವಿಷಯವನ್ನು ನಿಮಗೆ ಹೇಳುವುದಿಲ್ಲ. ಆತನಿಗೆ ಗೊತ್ತಿದೆ ನೀವು ಕೇಳುತ್ತಿಲ್ಲ. ಅವನ ಜೊತೆ ಏನು ಮಾತನಾಡುವುದು, ಇವನು ಕೇಳುವುದಿಲ್ಲ. ಯಾರು ಕೇಳುತ್ತಾರೋ ಅವನಿಗೆ ಅವನು ಹೇಳುವನು. ಅವನು ತನ್ನ ಮನಸ್ಸಿನನ್ನು ಮಾಡುತ್ತಾನೋ ಪರಮೇಶ್ವರ ಹೇಳುತ್ತಾನೆ ಓಕೆ ಹೋಗು, ನಿಮಗೆ ಗೊತ್ತಿಲ್ಲ, ನೋಡು ನಾನು ನನ್ನ ಮನಸ್ಸಿನಿಂದ ಜೀವಿಸುತ್ತೇನೆ. ಗೊತ್ತಿದೆ ನೀವು ಎಷ್ಟೊಂದು ಗುಂಡಿಯಲ್ಲಿದ್ದೀರಿ. ಅಲ್ಲಿ ಪರಮೇಶ್ವರ ನಿಮ್ಮ ಜೊತೆ ಮಾತನಾಡುವುದಿಲ್ಲ. ಪರಮೇಶ್ವರ ನಿಮ್ಮ ಜೊತೆ ಮಾತನಾಡದಿದ್ದರೆ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ. ಅದ್ಭುತಗಳು ಅವಾಗಲೇ ನಡೆಯುವುದು. ಅಥವಾ ನಿಮಗೆ ಏನಾದರೂ ಹೇಳುವನು, ನೀವು ಅದನ್ನು ಮಾಡುವಿರಿ ಯಾವುದನ್ನು ಪರಮೇಶ್ವರರು ನಿಮಗೆ ಮಾಡಲು ಹೇಳಿದರು. ಏಕೆ ಇಸ್ರಾಯೇಲ್ ಮಕ್ಕಳು ಮೋಸೆಗೆ ಹೇಳುತ್ತಿದ್ದರು, ಮೋಸೆ ನೀನೇ ಮಾತನಾಡು, ನಮಗಂತೂ ಇದು ಆಗುವುದಿಲ್ಲ. ಅವರು ಯಾವಾಗಲೂ ಪರಮೇಶ್ವರನ ಜೊತೆ ಮಾತನಾಡಲು ಪ್ರಯತ್ನ ಪಡಲಿಲ್ಲ. ಪರಮೇಶ್ವರನ ಕೇಳುವುದಕ್ಕೆ ಅವರು ಯಾವತ್ತೂ ಪ್ರಾಕ್ಟೀಸ್ ಮಾಡಲಿಲ್ಲ, ಯಾವಾಗಲೂ ಮಾಡಲಿಲ್ಲ. ಪರಮೇಶ್ವರನ ಬಗ್ಗೆ ಗುಣಗುಟ್ಟುವುದೂ ಪ್ರಾಕ್ಟೀಸ್ ಮಾಡಿದರು. ತಕ್ಷಣವಾಗಿ ಅವ್ರಿಗೆ ಜೊತೆ ಅದು ಆಗುತ್ತಿತ್ತು. ಸ್ವಲ್ಪ ಏನಾದರೂ ತೊಂದರೆ ಬಂದರೆ ಯಾರಾದರೂ ಅವರಿಗೆ ಮುಳ್ಚುಚ್ಚಿದರೆ, ಹಾಗಾಗಿ ನಾನು ಹೇಳುತ್ತಿದ್ದೆ ಅರಣ್ಯದಲ್ಲಿ ಹೋಗಬೇಡ, ಹುಡುಗಳು ನಡುತ್ತಿದ್ದಾವೆ. ಪ್ರಭು ಆಯ್ತು, ಪಕ್ಕದವರು ಯಾರಾದರೂ ಚುಚ್ಚಿದರು, ಹಾ 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 ಹಾ. ಅವಾಗ ಪರಮೇಶ್ವರು ನಿಮ್ಮ ಪುಸ್ತಕವನ್ನು ತೆಗೆಯುವರು, ತನಗೆ ಯಾವುದು ಒಳ್ಳೆಯದು ಕಂಡು ಬರುವುದಿಲ್ಲ. ಬಿಟ್ರಿ ಇವನನ್ನು ಮಾತನ್ನು ಕೇಳಿ ಯಾರಿಗೆ ಹೇಳಲಿ? ದೇವರಿಗೆ. ಪರಮೇಶ್ವರು ತಮ್ಮ ದಯೆಯಿಂದ ಯೋಚಿಸಬಹುದು, ನಡೀರಿ ಇವತ್ತು ನಿನ್ನ ಜೊತೆ ಮಾತನಾಡುತ್ತೇನೆ. ನಿಮ್ಮ ಪುಸ್ತಕವನ್ನು ತೆಗೆದಾಗ ಇವನು ಯಾವಾಗಲೂ ಕೆಟ್ಟದನ್ನು ಮಾಡುತ್ತಿದ್ದಾನೆ, ಇವನ ಜೊತೆ ಏನು ಮಾತನಾಡೋದು, ಬೇರೆಯವನ ಜೊತೆ ಮಾತನಾಡೋಣ. ನಿಮಗೆ ಗೊತ್ತಿಲ್ಲ ಸ್ವರ್ಗದಲ್ಲಿ ಏನು ನಡೆಯುತ್ತದೆ. ನಾನು ಹೇಳುತ್ತಿದ್ದೇನೆ ನಿಮಗೆ ಸ್ವರ್ಗದಲ್ಲಿ ಏನು ನಡೆಯುತ್ತದೆ. ಮತ್ತು ಕೆಟ್ಟ ಮಾಡುವವರು ಆಗಬೇಡಿರಿ, ವಾಕ್ಯವನ್ನು ಮಾಡುವವರಾಗಿರಿ. ಪ್ರೇಸ್ ದ ಲಾರ್ಡ್. ಅದ್ಭುತವು ಯಾವಾಗ ನಡೆಯುವುದು? ಪಕ್ಕದವ್ರಿಗೆ ಹೇಳಿರಿ, ಯಾರೆಲ್ಲ ಏನೆಲ್ಲ ಆತನು ನಿಮಗೆ ಹೇಳುತ್ತಾನೋ, ಹೇಳುವನು ಅಥವಾ ಹೇಳದಿರುವನು ಅದು ನೀವು ಡಿಸೈಡ್ ಮಾಡುವಿರಿ. ಫಾಸ್ಟರ್ ಪರಮೇಶ್ವರ್ ನಮಗೆ ಏನು ಹೇಳಲಿಲ್ಲ. ನೀವು ಯಾವಾಗಲೂ ಕೇಳುವ ಪ್ರಯತ್ನ ಮಾಡಲಿಲ್ಲ, ನೀವು ಕೇಳುವ ಪ್ರಾಕ್ಟೀಸ್ ಮಾಡಲಿಲ್ಲ, ಯಾವಾಗಲೂ ಆ ಚಿಕ್ಕ ಚಿಕ್ಕ ಕೆಲಸವನ್ನು ಮಾಡಲಿಲ್ಲ. ಇದರ ಮೂಲಕ ನಿಮಗೆ ಆತನ ಧ್ವನಿ ಕೇಳಿ ಬರುತ್ತಿತ್ತು. ಒಂದು ದಿನ ನಿಮಗೆ ಆತನು ದೊಡ್ಡ ಕೆಲಸವನ್ನು ಕೊಡುತ್ತಿದ್ದನು, ದೊಡ್ಡ ಅದ್ಭುತಗಳ ಕೀಯನ್ನು ನಿಮಗೆ ಕೊಡಲ್ಪಡುತ್ತಿದ್ದನು. ಕೇಳುತ್ತಿದ್ದೀರಾ ನೀವು? ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ ದೊಡ್ಡ ಅದ್ಭುತಗಳ ಕೀ? ಎಷ್ಟು ಜನ ಹೇಳಿರಿ? ದೊಡ್ಡ ಅದ್ಭುತಗಳ ಕೀ. ಜನರ ಅದ್ಭುತಗಳ ಚಿಕ್ಕದಾಗಿ ಆಗುತ್ತವೆ, ಯಾವಾಗಲೂ ದೊಡ್ಡದು ಆಗುವುದಿಲ್ಲ. ಏಕೆಂದರೂ ಯಾವಾಗಲೂ ಅವರು ಪರಮೇಶ್ವರನ ಮಾತನ್ನು ಕೇಳಲು ತಮ್ಮನ್ನು ತಾವು ರೆಡಿ ಮಾಡಿಕೊಳ್ಳಲಿಲ್ಲ. ಯಾವಾಗಲೂ ತಮ್ಮ ಮಾತನ್ನು ಹೇಳುತ್ತಿದ್ದರು, ತಮ್ಮ ತೊಂದರೆಗಳನ್ನು ಹೇಳುತ್ತಿದ್ದರು, ತಮ್ಮ ಕಷ್ಟವನ್ನು ಹೇಳುತ್ತಿದ್ದರು. ಪರಮೇಶ್ವರ ಹೇಳುವುದನ್ನು ಅವರು ಕೇಳುತ್ತಿರಲಿಲ್ಲ. ಇಸ್ ದ ಲಾರ್ಡ್. ನಾನು ಕೇಳಬಲ್ಲೆನು ಹೇಳಿರಿ. ಕೇಳಬಲ್ಲಿರೋ? ಯಾರು ಡಿಸೈಡ್ ಮಾಡುವರು? ಪ್ರಭು. ಅದ್ಭುತಗಳಲ್ಲಿ ತಡ ಆಗುವುದಿಲ್ಲ. ಪಕ್ಕದವ್ರಿಗೆ ಹೇಳಿರಿ, ಅದ್ಭುತದಲ್ಲಿ ತಡ ಆಗುವುದಿಲ್ಲ. ಅದ್ಭುತಗಳು ಹೀಗೆ ನಡೀತವೆ. ಪರಮೇಶ್ವರು ಮೋಸೆಗೆ ಹೇಳಿದ, ಕೈಯನ್ನು ಚಾಚು, ಸಮುದ್ರವನ್ನು 2 ಭಾಗದಲ್ಲಿ ವಿಭಾಗಿಸು. ಎಷ್ಟು ಟೈಮ್ ಹಿಡಿಯಿತು? ಒಂದು ನಿಮಿಷದಲ್ಲಿ ನೀರು ಅಲ್ಲಿ ನಿಂತಿತು, ಇಲ್ಲಿ ನಿಂತಿತು. ಇಷ್ಟಕ್ಕಿಂತ ಮೊದಲು ಮೋಸೆ ಯೋಚಿಸುತ್ತಿದ್ದನು, ನೀರು ಎಲ್ಲಿ ಹೋಗುವುದು ಗೊತ್ತಿತ್ತು, ಎಲ್ಲಿ ಹೋಗಬೇಕು. ಯೋಚನೆ ಮಾಡಿ ನೋಡಿರಿ. ಮೋಸೆ ಯೋಚಿಸುತ್ತಿದ್ದನು, ನೀರು ಅಲ್ಲಿ ಹೋಗುವುದು, ಇಷ್ಟೆಲ್ಲ ನೀರು ಎಲ್ಲಿ ಹೋಗುವುದು? ಪರಮೇಶ್ವರು ಹೇಳಿದರು, ಕೈ ಚಾಚು. ಪವಿತ್ರಾತ್ಮನು ಹೇಳಿದನು, ನೀರಿಗೆ ಎಲ್ಲಿ ಹೋಗಬೇಕು. ಸ್ವರ್ಗದೂತರು ಆ ನೀರನ್ನು ನಿಲ್ಲಿಸಿದರು. ಓ ಲಾರ್ಡ್. ಬೇರೆಯವರಿಗೆ ಗೊತ್ತಿದೆ ಅದ್ಭುತವನ್ನು ಹೇಗೆ ಮಾಡುವುದು. ಮತ್ತು ಮೋಸೆ ಕೆಲಸವಾಗಿತ್ತು ಕೈ ಚಾಚುವುದು, ನೀರಿನ ಕೆಲಸವಾಗಿತ್ತು ಎದ್ದು ನಿಲ್ಲುವುದು. ಆಹಾ. ಯೋಚನೆ ಮಾಡಿರಿ. ಮೋಸೆ ಕೆಲಸ ಕೈ ಚಾಚುವುದು. ನಿಮ್ಮ ಕೆಲಸ ಏನಾಗಿದೆ? ಯಾವುದನ್ನು ಮಾಡುವುದು ನಿಮಗೆ ಹೇಳಿದೆಯೋ? ಬೇರೆ ವಿಷಯಗಳು ಹೇಗೆ ನಡೆಯುವುದು ಆತನ ಮೇಲೆ ಬಿಟ್ಟು ಬಿಡ್ರಿ. ಏನು ಮಾಡಲು ಹೇಳಿದೆಯೋ ಅದನ್ನು ನೀವು ಮಾಡಿರಿ, ಬೇರೆಯದನ್ನು ಆತನು ನೋಡಿಕೊಳ್ಳುವನು. ಪ್ರೇಸ್ ದ ಲಾರ್ಡ್. ಆತನು ಚಮತ್ಕಾರ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ.
ಪರಮೇಶ್ವರರು ಚಮತ್ಕಾರ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಇಲ್ಲವಾ? ಆತನು ಹೇಳಿದನು, ಬೆಳಕು ಉಂಟಾಯಿತು. ಮತ್ತು ಆಗಲಿಲ್ಲವೋ? ನಿಮ್ಮ ಮನೆಯಲ್ಲಿ ಲೈಟ್ ಹೊರಟು ಹೋಗುತ್ತದೆ, ಹೇಳುತ್ತೀರಿ ಲೈಟ್ ಹೊರಟು ಹೋಯಿತು. ಪ್ರಕಾಶ್ ಬೆಳಕು ಆಗಲಿ ಅಂತ ಯಾವಾಗಲೂ ಹೇಳಿದಿರೋ? ನಿಮಗೆ ಹೇಳುತ್ತಿದ್ದೇನೆ, ನಿಮ್ಮ ಟ್ರೈನಿಂಗ್. ನಮ್ಮ ಮನೆಯಲ್ಲಿ ಲೈಟ್ ಹೋದಾಗ ನಾನು ಯಾವಾಗಲೂ ಹೇಳುವುದಿಲ್ಲ ಲೈಟ್ ಹೋಯಿತು, ಲೈಟ್ ಬಾ ಎಂದು ಹೇಳುತ್ತೇನೆ. ಬಾಯಿಂದ ಅದು ಬರುವುದಿಲ್ಲ. ಲೈಟ್ ಹೊರಟು ಹೋದರೆ ನನ್ನ ಮೊದಲನೇ ಶಬ್ದ ಆಗಿರುವುದು ಲೈಟ್ ಬರಬೇಕು. ನನ್ನ ಮೈಂಡ್ ಪ್ರೋಗ್ರಾಮ್ಡ್ ಆಗಿದೆ ಅದ್ಭುತವನ್ನು ಮಾಡುವುದಕ್ಕೆ. ಹಲೋ, ಯಾವುದನ್ನು ನಾನು ಮಾತನಾಡಲು ಬಯಸುತ್ತೇನೆ. ನನ್ನ ಪ್ರೋಗ್ರಾಮ್ ಆಗಿದೆ ನನ್ನ ಮೈಂಡು. ನನ್ನ ವಾಕ್ಯವನ್ನು ಕೇಳಿ ಕೇಳಿ ಪರಮೇಶ್ವರನ ವಾಕ್ಯ ಏನಾಗಿದೆ, ಈ ಬಾಯಿ ಕತ್ತಿಗಿಂತ ನನ್ನ ಒಳಗೆ ಎಲ್ಲ ಆಪರೇಷನ್ ಮಾಡಿದೆ. ಒಳಗೆ ಹೋಗಿ ಹೊರಗೆ ಬರುತ್ತದೆ ಏನು, ಅದು ವಾಕ್ಯವಾಗಿದೆ. ಪ್ರೇಸ್ ದ ಲಾರ್ಡ್. ಲೈಟ್ ಹೋದಾಗ ಜನರು ಹೇಳುತ್ತಾರೆ ಲೈಟ್ ಹೋಯಿತು. ನಾನು ಹೇಳುತ್ತೇನೆ ಲೈಟ್ ಬಾ, ಲೈಟ್ ಬರಬೇಕು. ಕಮಾನ್, ನಾನೇ ಕೇಳಬೇಕು. ಲೈಟ್ ಹೋಯಿತು ಎಲ್ಲರೂ ಹೇಳುತ್ತಾರೆ, ನಾನು ಮನುಷ್ಯನಲ್ಲ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಏಕೆ ಹೇಳಲಿ ಲೈಟ್ ಹೋಯಿತು? ನೋಡ, ಎಷ್ಟು ಜನರು ಹೆಂಗಸರು ಡಬ್ಬೆಯನ್ನು ಬಿಚ್ಚಿದಾಗ ಮತ್ತು ಅಲ್ಲಿ ಅಕ್ಕಿ ಇಲ್ಲದಿದ್ದಾಗ ಅವ್ರು ಹೇಳುತ್ತಾರೆ, ಅರೇ ನೋಡಿರಿ, ನೀನು ಏನು ಮಾಡುವುದಿಲ್ಲ ಇಲ್ಲ. ಹಾ ನಕ್ಕು ಬಿಡ್ರಿ. ಹಾ. ನಾನು ನನ್ನ ಹೆಂಡತಿ ಜೊತೆ ಇದ್ದೆ, ಅವಳು ಬ್ರಷ್ ಮಾಡುತ್ತಿದ್ದಳು. ನಾನು ಅವಳಿಗೆ ಹೋಗಿ ಹೇಳಿದೆ, ಅರೇ, 1 ಅರಬ್ ರಫ್ಸೂಡಿಯನ್ನು ಹಂಚುವರಾಗಿದ್ದೇವೆ. ಅವಳು ಹೇಳುತ್ತಾಳೆ, ಈ ಮಾತನ್ನು ಇನ್ನೊಮ್ಮೆ ಈ ಮನೆಯಲ್ಲಿ ಹೇಳಬೇಡ. ನಾನು ಹೇಳಿದೆ, ವಾವ್, ಈ ರೀತಿಯಾಗಿದೆ ಈ ಮನೆಯಲ್ಲಿ ಜೀವಿಸುವುದು. ಈ ಮನೆಯಲ್ಲಿ ಹೀಗೆ ಆಗುವುದಿಲ್ಲ. ಈ ಮನೆಯಲ್ಲಿ ವಾವ್ ನಡೆಯುತ್ತದೆ. ಅರ್ಥ 25 ಅರಬ್ ಬರುತ್ತಿದೆ. ಸಿಂಪಲ್. ಈ ರಿಯಾಕ್ಷನ್ ಹೇವಾದದ್ದು ಇಲ್ಲ. ಇಲ್ಲಿ ವಾವ್ ಇದೆ. 1 ಅರಬ್ ಹಂಚಬೇಕಾದರೆ 25 ಅರಬ್ ಬರುವುದು. ಪ್ರೇಸ್ ದ ಲಾರ್ಡ್. ರಾಖಿ ಒಳ್ಳೆದಾಗಿತ್ತು. ಕರಣ್ ಅರ್ಜುನ್ ಬರುವರು. ಅವಳು ಠಾಕೂರ್ಗೆ ಹೆದರುತ್ತಿದ್ದಳು. ಕರಣ್ ಅರ್ಜುನ್ ಬರುವರು. ಜನರಿಗೆ ಹೇಳಿರಿ 10 ಲಕ್ಷ ಕೊಡಿರಿ. ನೀವು ಹೇಳುತ್ತೀರಿ 10 ಲಕ್ಷ ಬರುವುದು. ಪ್ರೇಸ್ ದ ಲಾರ್ಡ್. ಸ್ವಲ್ಪ ನೀವು ಧೈರ್ಯ ಮಾಡಿರಿ. ಹೆದರಬೇಡಿರಿ. ಪಕ್ಕದವರಿಗೆ ಹೇಳಿರಿ, ಹೆದರಬೇಡಿರಿ, ಮಾತನಾಡಿರಿ. ಇಡೀ ಲೋಕವು ನಮ್ಮದಾಗಿದೆ. ನಿಮ್ಮ ಕೈಗಳನ್ನು ಮೇಲೆಕ್ಕೆಸ್ತೀರಿ. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. Hallelujah. Praise the Lord. ಮಹಿಮಾ. ಸಮಯವು ತಮ್ಮ ಕಾಣಿಕೆಯನ್ನು, ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಸಂತೋಷದಿಂದ. ಹೇಗೆ? ಸಂತೋಷದಿಂದ. ಥ್ಯಾಂಕ್ ಯು. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರ, ಈ ಕಾಣಿಕೆಯನ್ನು ತರುವ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಈ ಕಾಣಿಕೆಯು ನಿಮ್ಮ ಆತ್ಮದ ಹಾಗೆ ಪವಿತ್ರವಾಗಿದೆ. ಹೇಗೆ ಕೊಟ್ಟಿದ್ದೇವೆ, ಇದು ದೊಡ್ಡದಾದ ಬೆಳೆಯು ನಮ್ಮ ಹತ್ರ ತಿರುಗಿ ವೇಗವಾಗಿ ಬರುತ್ತಿದೆ. ಓ ಧನ್ಯವಾದ ಪ್ರಭು, ಧನ್ಯವಾದ ಹೇಳುತ್ತೇವೆ. ನಾವು ಈ ಕಾಣಿಕೆ ಮೇಲೆ ಆಶೀಸ್ನ ಆಹ್ವಾನ ಮಾಡುತ್ತೇವೆ. ಕಾಣಿಕೆ ಸಮೃದ್ಧಿಯಾಗುವ ನಿಯಮವನ್ನು ಹೇಳುತ್ತೇವೆ, ನಿನ್ನ ರಾಜ್ಯ ಮತ್ತು ಹಾಗೆ ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಹಾಲೆಲೂಯಾ. ಕಿರ್ಚಬಹುದು ಮಹಿಮಾ. ಸಮಯವು ನಿಮ್ಮ ಕಾಣಿಕೆ, ದಶಮಾಂಶ, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ರೆಡಿಯಾಗಿರಿ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ. ಧನ್ಯವಾದ ಪ್ರಭು, ನಿಮ್ಮ ದಯಕ್ಕೋಸ್ಕರ, ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ. ಧನ್ಯವಾದ ಪ್ರಭು. ಧನ್ಯವಾದ. ಕಾಣಿಕೆ ತರುವುದಕ್ಕೆ, ಜ್ಞಾನವನ್ನು, ಬುದ್ಧಿಯನ್ನು ಮತ್ತು ತಿಳುವಳಿಕೆಯನ್ನು ಕೊಡುವುದಕ್ಕೆ ಹೇಗೆ ಕೊಟ್ಟಿದ್ದೀವೋ ಅದಕ್ಕಿಂತ ಅಧಿಕವಾಗಿ ನಮ್ಮ ಜೀವಿತದಲ್ಲಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಧನ್ಯವಾದ. ನಾವು ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀರ್ವಾದವನ್ನು ಆಹ್ವಾನ ಮಾಡುತ್ತೇವೆ, ನಿಮ್ಮ ರಾಜ್ಯದ ಮತ್ತು ಸುವಾರ್ತೆಯ ವಿಸ್ತಾರಕ್ಕಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ಕಿರ್ಚಬಹುದು ಮಹಿಮಾ. ಆಗಲೂ ಉದ್ಧಾರವನ್ನು ಸ್ವೀಕರಿಸದೆ ಹೋದರೆ, ನೀವು ಮಸಿಯನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸಿಯದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ, ಪರಮೇಶ್ವರನ ಪುತ್ರನಲ್ಲಿ
ನಾನು ನಂಬುತ್ತೇನೆ ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ. ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಕೈಗಳ ಮೇಲೆ ಕೆತ್ತಿರಿ ಧನ್ಯವಾದವನ್ನು ಹೇಳಿರಿ. ಇಲ್ಲಿ ನಾನು ಆಶೀರ್ವಾದವಾಗಿದ್ದೇನೆ. ಧನ್ಯವಾದ ಪ್ರಭು, ನನಗೆ ಆಶೀರ್ವಾದ ಕೊಟ್ಟಿದ್ದಕ್ಕೆ, ನನಗೆ ಆಶೀರ್ವಾದ ನಿಧಿಯಾಗಿ ಮಾಡಿದ್ದಕ್ಕೆ. ನನ್ನ ಮೂಲಕ ನನ್ನ ದೇಶವು ಆಶೀರ್ವಾದ ಹೊಂದಿದೆ, ನನ್ನ ಕುಟುಂಬವು ಆಶೀರ್ವಾದ ಹೊಂದಿದೆ, ನನ್ನ ಫ್ರೆಂಡ್ಸ್ ಆಶೀರ್ವಾದವಾಗಿದ್ದಾರೆ. ಯೇಸುವಿನ ನಾಮದಲ್ಲಿ ಆಮೇನ್. ಪರಮಪಿತನ ಪ್ರೀತಿ, ಸುಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿರತೆ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿ ಶುಭ ಕೃಪೆಯನ್ನು ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಸಂತೋಷವಾಗಿರಿ, ವಾಕ್ಯವು ಕೆಲಸ ಮಾಡುತ್ತದೆ. ಆಶೀರ್ವಾದವಾಗಿದ್ದೀರಿ. ಎದ್ದು ನಿಂತುಕೊಳ್ಳಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆ ನನ್ನ ಹಿಂಬಾಲಿಸುವುದು. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಸಂತೋಷವಾಗಿರ್ರಿ, ವಾಕ್ಯ ಕೆಲಸ ಮಾಡುತ್ತದೆ. और मैंने आपसे कहा था कि हमारा विशेष रीच आउट वर्ल्ड डे होगा। ये सुनिश्चित करो कि आप उसकी योजना बना रहे हैं। ये कुछ महीनों के बाद है, परंतु इतनी विशाल चीज की प्लानिंग करने के लिए लंबा समय लगता है। हम वास्तविकता संग्रह को लेकर जा रहे हैं पूरे विश्व में। वास्तविकता संग्रह को हर जगह, हर देश में, हर शहर में, हर गांव में, सारी बस्तियों में, ट्रेन्स में, बसेस में, स्कूलों में, हाईवेज पे और बाड़ों में हम परमेश्वर के वचन को हर एक के लिए उपलब्ध करना चाहते हैं। और हम इन्हें दे रहे हैं उनकी भाषा में, वो भाषा जो वो अच्छे से समझते हैं। तो उसकी योजना बनाइए और उसका एक भाग बनिए। इसे समझिए, हम अरबों कॉपीज की बात कर रहे हैं पूरे विश्व में। तो बड़ी योजना बनाइए जितनी आप बना सकते हैं। यही मैं आपसे कहूंगा, इतना बड़ा करिए जितना आप बड़ा कर सकते हैं। कितनी कॉपीज आप स्पॉन्सर कर सकते हैं, कितनी कॉपीज ये आपके ऊपर है। आप चुनिए कितनी कॉपीज आप स्पॉन्सर करने वाले हैं। और ये सुनिश्चित है कि हम पूरे विश्व में अरबों कॉपीज ले जा रहे हैं। हम 10 अरब से ज्यादा कॉपीज को देख रहे हैं। हमारे पास बच्चों के लिए है, हमारे पास टीनेजर्स के लिए है, हमारे पास वयस्कों के लिए है और हमारे पास ब्रेल वर्जन्स में भी है। ये बहुत ही विशाल होने वाला है। इसमें से आधी कॉपीज हम प्रिंट करने वाले हैं और आधी कॉपीज डिजिटल फॉर्मेट्स में होगी। पर आप जानते हैं कि डिजिटल फॉर्मेट्स हमेशा इससे ज्यादा हो सकते हैं, तो वो ज्यादा मुश्किल नहीं है। पर वो प्रिंट कॉपी है जिसमें ज्यादा समय लगता है। यही कारण है कि हम अभी शुरुआत कर रहे हैं। सुनिश्चित करो कि आप प्रिंट कॉपी में निवेश कर रहे हैं। ये बहुत जरूरी है सुसमाचार प्रचार के लिए, बहुत जरूरी। तो चलिए इसे करते हैं परमेश्वर के लिए। तो वो 4 महत्वपूर्ण एक्शंस है जो आप आज और हर रोज करते हैं उस महान और महिमामय दिन तक। पहला है, हर रोज प्रार्थना करिए। जुड़िए हमारे साथ 1 बिलियन मिनट्स प्रेयर मार्च में। और यहाँ पर जुड़ने के लिए आप जा सकते हैं 1billionminutes. और हर रोज 15 मिनट प्रार्थना करिए। अपने हर मिनट को विश्व के देशों के लिए और आत्माओं के लिए जोड़ दीजिए। दूसरा, वास्तविकता संग्रह कॉपीज को सारी भाषाओं में और सारी कैटेगरीज में आप स्पॉन्सर करिए भाषा को, स्ट्रीट डिस्ट्रीब्यूशन को और रीच आउट वर्ल्ड डे को। तीसरा है, जुड़ जाओ।
रीच आउट वर्ल्ड डे की महान वर्कफोर्स का एक सक्रिय भाग बन जाइए। वास्तविकता संग्रह को डिस्ट्रीब्यूट करने के लिए एक मिशनरी बन जाइए और बहुत सारी सेवाओं में आज ही जुड़ जाइए। चौथा है जोड़ो। जैसे आप जुड़े हैं, आप अपने मित्रों को, परिवारों को, सहकर्मियों को, संस्थानों को हमारे साथ पार्टनर बनने के लिए जोड़ देते हैं ताकि हम वास्तविकता को पूरे विश्व में ले जाए। ये है वास्तविकता संग्रह को पृथ्वी के छोर तक ले जाना। रीच आउट वर्ल्ड की और अधिक जानकारी के लिए आप हमें नीचे दिए गए नंबरों पे कॉल कर सकते हैं या विजिट करें www.reachoutworld.org।